परमं हवै मंगलम्। जय बोलो परम पूज्य आचार्य श्री विद्यासागर मुनि महाराज की जय। जय बोलो परम पूज्य 108 समय सागर जी महाराज की जय। जय बोलो परम पूज्य निर्यापक श्री नियम सागर जी महाराज की जय। जय बोलो परम पूज्य श्री प्रशांत सागर मुनि महाराज की जय। छेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। भाव सदा परिशुद्ध रहे बस आत्म वैभव पाने को। जय बोलो जिनवाणी माता की जय। ಪರಮ ಪೂಜ್ಯ ಮುನಿ ಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಒಟ್ಟು 53 ಭಾವಗಳು ಇದರಿಂದ ಆಗ್ತವೆ. 53 ಭಾವಗಳನ್ನು ನಾವು ಅವುಗಳ ಸ್ವಭಾವದ ಜೊತೆಗೆ ಗುಣಸ್ಥಾನ ಸಾಮಾನ್ಯದಿಂದಲೂ ಮತ್ತು ಮಾರ್ಗಣ ಸ್ಥಾನದಿಂದಲೂ, ಮಾರ್ಗಣ ಮತ್ತು ಗುಣಸ್ಥಾನದಿಂದಲೂ ಪರ್ಯಾಪ್ತಕ ಜೀವಗಳಲ್ಲಿ ಆಗುವಂತಹ ಭಾವಗಳನ್ನು ಕುರಿತು ಚರ್ಚೆ ನಡೆದಿದೆ. ಅದರಲ್ಲಿ ಮನುಷ್ಯಗತಿ ಮಾರ್ಗಣದಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನಗಳ ಕುರಿತು ಸ್ವಲ್ಪ ಚರ್ಚೆ ಆಗಿತ್ತು. ಇನ್ನು ಮುಂದಿನ ವಿಷಯವನ್ನು ಗ್ರಂಥದ ಅನುಸಾರ ಮಾಡುವುದು. 5ನೇ ಗುಣಸ್ಥಾನ ಸಂಯಮ ಗುಣಸ್ಥಾನ ಮನುಷ್ಯಗತಿ ಪರ್ಯಾಪ್ತಕ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 13, ಔದಯಿಕ ಭಾವಗಳು 13, ಪಾರಿಣಾಮಿಕ ಭಾವಗಳು 2, ಒಟ್ಟು 30 ಭಾವಗಳು. ಇದ್ರ ಬಗ್ಗೆ ಒಂದು ನೋಟ್ಸ್ ಇದೆ. ಮನುಷ್ಯಗತಿಯ ಉಳಿದ 6ರಿಂದ 14ನೇ ಗುಣಸ್ಥಾನದವರೆಗೆ ಭಾವ ಸಾಮಾನ್ಯ ಗುಣಸ್ಥಾನಗಳ ಸಮಾನ ತಿಳಿಯುವುದು. ಇನ್ನು ದೇಶವಿರದ ಗುಣಸ್ಥಾನದಲ್ಲಿ ಇರುವಂತಹ ಮನುಷ್ಯಗತಿಯ ಜೀವದ ಬಗ್ಗೆ ಹೇಳ್ತಿದ್ದಾರೆ. ದೇಶವಿರತ ಗುಣಸ್ಥಾನವನ್ನು ಹೊಂದಿದ ಅಂದ್ರೆ ಸಂಯಮ ಗುಣಸ್ಥಾನವನ್ನು ಹೊಂದಿದ ಮನುಷ್ಯರು ಕರ್ಮಭೂಮಿಯ ಮನುಷ್ಯರೇ ಆಗಿರ್ತಾರೆ. ಭೋಗಭೂಮಿಯ ಮನುಷ್ಯರಲ್ಲಿ ಮತ್ತು ತಿರ್ಯಂಚರಲ್ಲಿ ಈ ಗುಣಸ್ಥಾನ ಇರುವುದಿಲ್ಲ. ಅಲ್ಲಿ 4ನೇ ಗುಣಸ್ಥಾನದವರೆಗೆ ಮಾತ್ರ ಇರುವಂಥದ್ದಿದೆ. ಹಾಗಾಗಿ ಕರ್ಮಭೂಮಿಯ ಮನುಷ್ಯರು ದೇಶವೃತ್ತಿಗಳಾದರೆ ಅಂದ್ರೆ ಅಣುವ್ರತಿಗಳಾದರೆ ಅಂತಹ ಮನುಷ್ಯಗತಿಯ ಪರ್ಯಾಪ್ತಕ ಮನುಷ್ಯರು ಇದ್ದಾಗ ಅವರಲ್ಲಿ ಯಾವ ಭಾವಗಳು ಇರಲು ಸಾಧ್ಯ ಅಥವಾ ಆಗಲು ಸಾಧ್ಯ ಅಂತಂದ್ರೆ ಔಪಶಮಿಕ ಭಾವ ಆಗಬಹುದು, ಔಪಶಮಿಕ ಸಮ್ಯಕ್ತ್ವ ಭಾವ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದು ಒಂದು ಸಂಭವ ಇದೆ. ಇನ್ನು ಕರ್ಮಭೂಮಿಯ ಮನುಷ್ಯರಲ್ಲಿ ದೇಶವಿರತ ಗುಣಸ್ಥಾನ ಇರುವಾಗ ಅಂದ್ರೆ 5ನೇ ಗುಣಸ್ಥಾನ ಇರುವಾಗ ಅಥವಾ ಸಂಯಮಿ ಅಣುರತಿ ಇರುವಾಗ ಕ್ಷಾಯಿಕ ಸಮ್ಯಕ್ತ್ವದ ಭಾವವೂ ಇರಬಹುದು. ಹಾಗಾಗಿ ಅದರಲ್ಲಿಯೂ ಕೂಡ ಒಂದು ಇರಲಿಕ್ಕೆ ಸಾಧ್ಯ ಇದೆ. 9 ಕ್ಷಾಯಿಕ ಭಾವಗಳ ಪೈಕಿ ಒಂದಿರಬಹುದು. ಇನ್ನು ಕ್ಷಾಯೋಪಶಮಿಕ ಭಾವಗಳು 13 ಅಂತ ಹೇಳಿದ್ದಾರೆ. ಅವು ಕ್ಷಾಯೋಪಶಮಿಕ ಭಾವಗಳು ಯಾವ್ಯಾವ ಆಗ್ಬಹುದು ಅಂತಂದ್ರೆ ದೇಶವಿರತದಲ್ಲಿ ಏನೇನಾಗಬಹುದು ನೋಡಿ. ಮತಿ, ಶುದ್ಧ, ಅವಧಿ ಈ 3 ಜ್ಞಾನಗಳು ಇರಲಿಕ್ಕೆ ಸಾಧ್ಯ ಇದೆ.
ಕರ್ಮಭೂಮಿಯ ದೇಶವೃತಿ ಮನುಷ್ಯನಲ್ಲಿ, ಪರ್ಯಾಪ್ತಕನಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಯಾಕೆ ಈ ಜ್ಞಾನಗಳಿರಲಿಕ್ಕೆ ಸಾಧ್ಯ ಅಂದ್ರೆ, ದೇಶವೃತ್ತಿ ಇರಬೇಕು ಅಂತಂದ್ರೆ ನಿಯಮದಿಂದ ಸಮ್ಯಕ್ ದೃಷ್ಟಿ ಇರಲೇಬೇಕಾಗ್ತದೆ. ಯಾಕಂದ್ರೆ ಗುಣಸ್ಥಾನ 5 ಉಳಿಬೇಕು ಅಂತಂದ್ರೆ ಸಮ್ಯಕ್ತ್ವದ ಜೊತೆಗೆ ವ್ರತಗಳಿರಬೇಕಾಗ್ತದೆ. ಹಾಗಾಗಿ ಸಮ್ಯಕ್ತ್ವದ ಜೊತೆಗೆ ಇರುವಂತಹ ಜ್ಞಾನಗಳೆಲ್ಲ ಸಮ್ಯಕ್ ಜ್ಞಾನ ಅನಿಸ್ಕೊಳ್ತವೆ. ಮತಿ, ಶ್ರುತ, ಅವಧಿ ಜ್ಞಾನ. ಅಜ್ಞಾನಗಳು ಒಂದೂ ಇರಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸಮ್ಯಕ್ ಜ್ಞಾನದ ಜೊತೆಗೆ ಅಜ್ಞಾನ ಅಂದ್ರೆ ಮಿಥ್ಯಾಜ್ಞಾನ ಇರುವುದಿಲ್ಲ, ಅದಕ್ಕಾಗಿ ಇಲ್ಲ. ಇನ್ನು ದರ್ಶನಗಳಲ್ಲಿ, ಕ್ಷಾಯೋಪಶಮಿಕ ದರ್ಶನಗಳಲ್ಲಿ 3 ದರ್ಶನಗಳು ಇರಲಿಕ್ಕೆ ಸಾಧ್ಯ ಇದೆ. ಚಕ್ಷು ದರ್ಶನನೂ ಇರ್ತದೆ, ಕಣ್ಣುಗಳಿಂದ ನೋಡ್ತಿರ್ತಾರೆ, ಉಳಿದ ಇಂದ್ರಿಯಗಳಿಂದಲೂ ನೋಡ್ತಿರ್ತಾರೆ. ಅವಧಿ ಜ್ಞಾನ ಇರುವಂತಹ ಜೀವರ ಅಪೇಕ್ಷದಿಂದ ಅವಧಿ ದರ್ಶನವೂ ಕೂಡ ಇರ್ತದೆ. ಯಾಕಂದ್ರೆ ಸಮ್ಯಕ್ ದರ್ಶನದ ಜೊತೆಗೆ ಇರುವಂತಹ ಜೀವರಲ್ಲಿ ಅವಧಿ ದರ್ಶನ ಕೂಡ ಇದೆ. ಆಮೇಲೆ 5 ಲಬ್ಧಿಗಳು ಇರಲಿಕ್ಕೆ ಇರ್ತವೆ. 5 ಲಬ್ಧಿಗಳು ಅಂತಂದ್ರೆ ಕ್ಷಾಯೋಪಶಮಿಕ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಇವುಗಳಿರಲೇಬೇಕು. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವವೂ ಇರಲಿಕ್ಕೆ ಸಾಧ್ಯ. ಔಪಶಮಿಕನಾದ್ರೂ ಇರಬಹುದು, ಕ್ಷಾಯೋಪಶಮಿಕನಾದ್ರೂ ಇರಬಹುದು, ಕ್ಷಾಯಿಕಾದ್ರೂ ಇರಬಹುದು ಸಮ್ಯಕ್ತ್ವದಲ್ಲಿ. ಒಂದ್ ವೇಳೆ ಕ್ಷಾಯೋಪಶಮಿಕ ಇದ್ರೆ ಕ್ಷಾಯೋಪಶಮಿಕ ಭಾವದಲ್ಲಿ ಲೆಕ್ಕಾಚಾರಕ್ಕೆ ಬರ್ತದೆ. ಹಾಗಾಗಿ ಅದು ಸಾಧ್ಯತೆ ಇರುವುದರಿಂದ ಅದು ಒಂದು ಆಗಲಿಕ್ಕೆ ಸಾಧ್ಯ 5ನೇ ಗುಣಸ್ಥಾನದಲ್ಲಿ. ಇನ್ನು ಸಕಲ ಚಾರಿತ್ರ್ಯ ಇಲ್ಲ ಅಂದ್ರೆ ಪೂರ್ಣ ಸಂಯಮಿ ಅಲ್ಲ, ಸಂಯಮಿ ಇದ್ದಾರೆ, ಅಂದ್ರೆ ದೇಶ ಸಂಯಮಿ ಇದ್ದಾರೆ. ಹಾಗಾಗಿ ಅದು ಒಂದು. ಹೀಗೆ ಒಟ್ಟು 13 ಭಾವಗಳನ್ನ, ಕ್ಷಾಯೋಪಶಮಿಕ ಭಾವಗಳನ್ನ 5ನೇ ಗುಣಸ್ಥಾನವರ್ತಿ ಜೀವ ಹೊಂದಿರಲಿಕ್ಕೆ ಸಾಧ್ಯ ಇದೆ. ತಿಳಿತು? ಜ್ಞಾನದಲ್ಲಿ 1, ಅಜ್ಞಾನ 1 ಇಲ್ಲ, ದರ್ಶನದಲ್ಲಿ 3, ಲಬ್ಧಿಗಳ 5, ಸಮ್ಯಕ್ತ್ವ 1, ಸಂಯಮ 1, ಎಲ್ಲ ಸೇರಿ 13 ಆಗತ್ತೆ. ಆಮೇಲೆ ಔದಯಿಕ ಭಾವಗಳಲ್ಲಿ ಕೂಡ 13 ಭಾವಗಳ ಆಗಲಿಕ್ಕೆ ಸಾಧ್ಯತೆ. ಗತಿ ಅಪೇಕ್ಷದಿಂದ ಮನುಷ್ಯ ಗತಿ ಇದೆ, ಅದರದ್ದು ಉದಯ ಇದ್ದೇ ಇರ್ತದೆ. ಕಷಾಯಗಳ ಎಲ್ಲ ಇವೆ, 4 ಕಷಾಯಗಳು. ವೇದ ಅಥವಾ ಲಿಂಗದ ವಿಷಯದಲ್ಲಿ ಲಿಂಗ ರೂಪದ ಭಾವ ಅಥವಾ ವೇದ ಭಾವಗಳು 3 ಇರಲಿಕ್ಕೆ ಸಾಧ್ಯ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ 3ರ ಜೊತೆಗೂ 5ನೇ ಗುಣಸ್ಥಾನ ಆಗ್ತದೆ. ಆಮೇಲೆ ಮಿಥ್ಯಾತ್ವ ಇರುವುದಿಲ್ಲ. ಗುಣಸ್ಥಾನ 5 ಇದೆ ಅಂದ್ರೆ ಮಿಥ್ಯಾತ್ವ ಇರುವುದಿಲ್ಲ, ಹಾಗಾಗಿ ಮಿಥ್ಯಾತ್ವ ಇಲ್ಲ. ಕೇವಲ ಜ್ಞಾನ ಇಲ್ಲ, ಅದಕ್ಕಾಗಿ ಅಜ್ಞಾನ ಇದೆ. ಮತ್ತೆ ಇವರು ಸಂಪೂರ್ಣ ಅಸಂಯಮಿ ಅಲ್ಲ, ಪೂರ್ಣ ಸಂಯಮಿನೂ ಅಲ್ಲ, ಪೂರ್ಣ ಅಸಂಯಮಿನೂ ಅಲ್ಲ, ಸ್ವಲ್ಪ ಸಂಯಮಿ, ಇನ್ನೂ ಅಸಂಯಮ. ಅಸಂಯಮದ ಜೊತೆಗೆ ಸ್ವಲ್ಪ ಸಂಯಮ ಬಂದಿದೆ ಅಂತ ಮಿಶ್ರ ಇದೆ. ಸಂಯಮ ಮತ್ತು ಅಸಂಯಮದ ಮಿಶ್ರಾವಸ್ಥೆ ಇದೆ, ಹೀಗೆ ತಿಳ್ಕೋಬಹುದು. ಅದಕ್ಕಾಗಿ ಅಸಂಯಮದ ಲೆಕ್ಕದಲ್ಲಿ ಇದನ್ನ ಹಾಕೋದಿಲ್ಲ. ಸ್ವಲ್ಪ ಸಂಯಮ ಅಸಂಯಮದಲ್ಲಿ ಹಾಕ್ತಾರೆ. ಸಂಯಮ ಅದಕ್ಕೆ ಅದರ ಹೆಸರು ಇರೋದು. ಆಮೇಲೆ ಸಿದ್ಧತ್ವ ಇಲ್ಲ, ಹಾಗಾಗಿ ಅಸಿದ್ಧತ್ವ ಇದೆ. ದೇಶವೃತಿಗಳಲ್ಲಿ 6 ಲೇಷಗಳ ಪೈಕಿ 3 ಶುಭಲೇಷಗಳೇ ಇರುವುದು, 3 ಅಶುಭ ಲೇಷಗಳೇ ಇರುವುದಿಲ್ಲ. ದೇಶವೃತಿ ಗುಣಸ್ಥಾನ ಯಾರಿಗಿದೆ ಅವರಲ್ಲಿ ಅಶುಭ ಲೇಷಗಳೇ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ, ಅಶುಭ ಲೇಷಗಳು ಯಾಕೆ ಇರುವುದಿಲ್ಲ ಅಂದ್ರೆ ಸ್ವಲ್ಪ ಸಂಯಮ ಇದೆ, ಮತ್ತೆ ಕಷಾಯಗಳನ್ನ ಅವರು ದಬಾಯಿಸಿದ್ದಾರೆ. 2 ಪ್ರಕಾರದ ಸರ್ವಘಾತಿ ಕಷಾಯಗಳನ್ನ ದಬಾಯಿಸಿದ್ದಾರೆ. ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನಾವರಣ ಇವುಗಳ ಉದಯವನ್ನು ತೆಗೆದುಹಾಕಿದ್ದಾರೆ. ಸಮ್ಯಕ್ ದರ್ಶನ ಇದೆ. ನಿರಂತರ ಅವರು ಕೂಡ ತ್ರಸರ್ಣಿವತಾಕ ರೂಪದ ಹಿಂಸೆಯನ್ನ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ದಯಾಪರರಾಗಿದ್ದಾರೆ. ಅಂತಹ ಜೀವದಲ್ಲಿ ಅಶುಭ ಲೇಷಗಳಾಗುವುದಿಲ್ಲ. ಇನ್ನು ಅವರಲ್ಲಿ ಸ್ವಲ್ಪ ಪ್ರಸಂಗ ಹೀಗೆ ಬರಬಹುದು. ಕೆಲವೊಮ್ಮೆ ರೌದ್ರ ಧ್ಯಾನಗಳ ಆಗಲಿಕ್ಕೆ ಸಾಧ್ಯ ಇದೆ. ರೌದ್ರ ಧ್ಯಾನಗಳು ದೇಶವ್ರತ ಗುಣಸ್ಥಾನದ ತನಕ ಆಗ್ತವೆ, ಆದ್ರೆ ಅಶುಭ ಲೇಷಗಳು ಅಂತ ಆಗೋದಿಲ್ಲ. ಆ ರೌದ್ರ ಧ್ಯಾನವು ಕೂಡ ಅವರನ್ನ ನರಕ ತಿರ್ಯಂಚಾಧಿಗತಿಗಳಿಗೆ ಕೊಂಡೊಯ್ಯಲಿಕ್ಕೆ ಕಾರಣ ಆಗುವುದಿಲ್ಲ.
ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ರೌದ್ರ ಪರಿಣಾಮಗಳಾಗ್ತವೆ, ಆದ್ರೆ ಲೇಷ ಶುಭನೇ ಇರ್ತದೆ. ಹೀಗೆ ಆ 5ನೇ ಗುಣಸ್ಥಾನದ ವಿಶೇಷತೆ ಇದೆ. ಆಮೇಲೆ ಪಾರಿಣಾಮಿಕ ಭಾವಗಳು, ಇವರು ನಿಯಮದಿಂದ ಭವ್ಯರೇ ಆಗಿರ್ತಾರೆ, ಅಭವ್ಯತ್ವ ಇವರಿಗಿರೋದಿಲ್ಲ. ಒಂದ್ ವೇಳೆ ಇರ್ತಿತ್ತು ಅಂದ್ರೆ ಸಮ್ಯಕ್ ದೃಷ್ಟಿ ಆಗ್ತಿರ್ಲಿಲ್ಲ. ಹಾಗಾಗಿ ಜೀವತ್ವ ಮತ್ತು ಭವ್ಯತ್ವ ಈ 2 ಭಾವಗಳು ಆಗ್ತವೆ. ಅಂದ್ರೆ ಎಲ್ಲಾ ಸೇರಿ ಏನಾಯಿತು, ಒಂದ್ ಔಪಶಮಿಕ ಕ್ಷಾಯಿಕ ಇವೆರಡು ಸಮ್ಯಕ್ತ್ವಗಳು ಒಂದೊಂದಾಗಬಹುದು. ಆಮೇಲೆ 13 ಕ್ಷಾಯೋಪಶಮಿಕ ಭಾವಗಳಾಗಬಹುದು, ಅಂದ್ರೆ 15 ಆಯ್ತು. 13 ಔದೈಕ ಭಾವಗಳಾಗಲಿಕ್ಕೆ ಶಕ್ಯ ಆಗಬಹುದು. ಆಮೇಲೆ 2 ಪಾರಿಣಾಮಿಕ ಭಾವ, ಎಲ್ಲಾ ಸೇರಿ 30 ಭಾವಗಳು 5ನೇ ಗುಣಸ್ಥಾನದ ಜೀವರುಗಳಲ್ಲಿ ಮನುಷ್ಯಗತಿಯ ಜೀವರುಗಳಲ್ಲಿ ಆಗಲು ಸಾಧ್ಯ. ತಿಳಿತು? ಇನ್ ಮುಂದೆ ಏನಿದೆ ಅಂತಂದ್ರ ಮುನಿ ಅವಸ್ಥಾದ ಕಥನ ಬರ್ತದೆ. ಇಲ್ಲಿ ತನಕ ಸಂಸಾರಿ ಜೀವಗಳದ್ದು ಆಯ್ತಿದು. ಮುನಿ ಅವಸ್ಥಾದ ಏನ್ ತಗೋಬೇಕು ಅಂತಂದ್ರ, ಯಾವ ಜೀವರು ಮುನಿ ಮಹಾರಾಜರಿದ್ದಾರೆ ಆ ಮುನಿ ಮಹಾರಾಜರಾಗುವಂತ ಗುಣಸ್ಥಾನ 6ರಿಂದ ಇದೆ. ಮ್ಯೂಟ್ ಮಾಡ್ಕೊರಿ. 6ರಿಂದ ಇದೆ. 6ರಿಂದ 14ರ ತನಕನೂ ಅವರು ನಿರ್ಗ್ರಂಥರೇ ಮುನಿ ಮಹಾರಾಜರೇ ಇದ್ದಾರೆ. ಆದ್ರೆ ಅವರವರ ಗುಣಗಳ ಅಪೇಕ್ಷದಿಂದ ಭಗವಾನರು ಮತ್ತು ಮುನಿಗಳು ಅನ್ನುವಂಥ ಭೇದ ಮಾಡಿದರೂ ಕೂಡ ಸರ್ವೇ ಸಾಮಾನ್ಯ ಅಪೇಕ್ಷದಿಂದ ಅವರೆಲ್ಲ ಮುನಿ ಮಹಾರಾಜರೇ ಇರೋದು. ಅರಿಹಂತ ಭಗವಾನರು ಕೂಡ ಮುನಿ ಮಹಾರಾಜರೇ ಇರೋದು. ಹಾಗಾಗಿ ಕೆಲವು ಭಾವಗಳು ಅಲ್ಲಿ ಸರ್ವೇ ಸಾಮಾನ್ಯ ಆಗಿ ಇರ್ತವೆ. ಹೇಗೆ ಅನ್ನೋದು ಮುಂದೆ ಗೊತ್ತಾಗ್ತದೆ. ಇದು ದೇಶವರದ್ದು ತಿಳಿತು? ಇನ್ನೊಂದು ನೋಡಿದೆ, ಭೋಗಭೂಮಿಯ ಮನುಷ್ಯರಲ್ಲಿ ಭೋಗಭೂಮಿಯ ತಿರ್ಯಂಚ ಸಮಾನ ಭಾವಗಳಿರುತ್ತವೆ. ಔದೈಕ ಭಾವದಲ್ಲಿ ಗತಿ ಮನುಷ್ಯ ಗತಿ ಇರುವುದು. ಇನ್ನು 6ರಿಂದ 14ನೇ ಗುಣಸ್ಥಾನದ ಚರ್ಚೆ ಅಂತಂದ್ರೆ ಅಲ್ಲಿ ಏನೇನ್ ಬರ್ತದೆ ನೋಡ್ರಿ. ಸಮ್ಯಕ್ತ್ವದಲ್ಲಿ ಔಪಶಮಿಕ ಭಾವಗಳಲ್ಲಿ 6ರಿಂದ 14 ಸಾಮಾನ್ಯ ಗತಿ ಅಪೇಕ್ಷಾದಿಂದ ನೋಡಿದ್ರೆ 14ರ ತನಕನೂ ಲೆಕ್ಕಕ್ಕೆ ತಗೊಂಡ್ರೆ 8ರಿಂದ 11 ಅದ್ರ ಮಧ್ಯದಲ್ಲಿ ಬರ್ತದೆ. ಹಾಗಾಗಿ ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ 2 ಭಾವಗಳು ಆಗಲಿಕ್ಕೆ ಸಾಧ್ಯ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ. ಆಮೇಲೆ ಕ್ಷಾಯಿಕದಲ್ಲಿ 13 14ದ ಅಪೇಕ್ಷಾದಿಂದ 9 ಕ್ಷಾಯಿಕ ಭಾವಗಳು ಇರಲಿಕ್ಕೆ ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ 6ರಿಂದ 12ರ ತನಕ ಮದೀಶುದ ಅವಧಿ ಮನಪರ್ಯ ಇರಲಿಕ್ಕೆ ಸಾಧ್ಯ ಇರ್ತವೆ. ಅಜ್ಞಾನ ಇರೋದಿಲ್ಲ. ಕ್ಷಯೋಪಶಮಿಕದ ಅಪೇಕ್ಷಾದ ಅಜ್ಞಾನ ಒಂದು ಇರೋದಿಲ್ಲ. ದರ್ಶನದಲ್ಲಿ 6ರಿಂದ 12ರ ತನಕ ಚಕ್ಷುದರ್ಶನ ಅವಧಿ ದರ್ಶನ ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಕ್ಷಯೋಪಶಮಿಕದಲ್ಲಿ ಲಬ್ಧಿಗಳೆಲ್ಲ ಇರ್ತವೆ 12ರ ತನಕ. 6ರಿಂದ 12ರಲ್ಲಿ ಕ್ಷಯೋಪಶಮಿಕ ಲಬ್ಧಿಗಳಿರ್ತವೆ. ಕ್ಷಯೋಪಶಮಿಕ ಸಮ್ಯಕ್ತ್ವ ಇರ್ಲಿಕ್ಕೆ ಸಾಧ್ಯ 6, 7ರಲ್ಲಿ. ಕ್ಷಯೋಪಶಮಿಕ ಚಾರಿತ್ರ 6, 7ರಲ್ಲಿ ಇರ್ಲಿಕ್ಕೆ ಸಾಧ್ಯ. ಸಂಯಮ ಇರುವುದಿಲ್ಲ, ಅದೊಂದು ಕಾಮನ್ ಇರೋದಿಲ್ಲ. ಯಾವುದೇ ಮುನಿ ಮಹಾರಾಜರಲ್ಲಿ ಸಂಯಮ ಇಲ್ಲ. ಅಂದ್ರೆ 6ರಿಂದ 12ರ ತನಕನೂ ಅಲ್ಲಿ ಕೂಡ ಸಂಯಮ ಇಲ್ಲ. ಇಷ್ಟು ಭಾವಗಳನ್ನ ಅಲ್ಲಿ ತಗೋಬೇಕು. ಇನ್ನು ಔದೈಕದಲ್ಲಿ 6ರಿಂದ 14ರ ತನಕನೂ ಮನುಷ್ಯ ಗತಿ ಉದಯದಲ್ಲಿದೆ, ಔದೈಕ ಭಾವ ಇದೆ. ಗತಿ ಕಷಾಯಗಳಲ್ಲಿ 6ನೇ ಗುಣಸ್ಥಾನದ ಅಪೇಕ್ಷಾದಿಂದ 6, 7ರ ಅಪೇಕ್ಷಾದಿಂದ 4 ಕಷಾಯಗಳಿವೆ. ಮುಂದೆ ಹೋದಂತೆ ಕಷಾಯಗಳಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. 11ರಿಂದ 1 ಕಷಾಯಗಳಿಲ್ಲ. 10ರಲ್ಲಿ ಕಷಾಯಗಳೆಲ್ಲ ನಾಶ ಆಯಿತು. ಆಮೇಲೆ ವೇದದಲ್ಲಿ 9ರ ತನಕ
ವೇದ ಇದೆ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಯಾವುದಾದ್ರೂ ಇರ್ಬೋದು. 10ರಿಂದ ಮುಂದಿನವರಲ್ಲಿ ಯಾವುದೇ ವೇದಗಳಿಲ್ಲ. ಆಮೇಲೆ ಕಷಾಯಲಿಂಗ, ಮಿಥ್ಯಾದರ್ಶನ ಎಲ್ಲೂ ಇಲ್ಲ, ಅಸಂಯಮ ಎಲ್ಲೂ ಇಲ್ಲ, ಅಜ್ಞಾನ 12 ತನಕ ಇದೆ. 13, 14ನೇ ಗುಣಸ್ಥಾನದ ಮುನಿಗಳಲ್ಲಿ ಅಜ್ಞಾನ ಇಲ್ಲ, ಅಸಂಯಮ ಯಾರಲ್ಲೂ ಇಲ್ಲ, ಅಸಿದ್ಧತ್ವ ಎಲ್ಲರಲ್ಲೂ ಇದೆ. ಆಮೇಲೆ ಲೇಷ, ಲೇಷಗಳು 6 ಮತ್ತು 7ರಲ್ಲಿ 3 ಶುಭ ಲೇಷಗಳಿರಲಿಕ್ಕೆ ಸಾಧ್ಯ. 8ರಿಂದ ಮುಂದೆ ಶುಕ್ಲ ಲೇಷ ಇರ್ತದೆ. ಉತ್ತರೋತ್ತರ ವಿಶುದ್ಧಿ ಅಪೇಕ್ಷದಿಂದ ಒಂದಕ್ಕಿಂತ ಒಂದು ವಿಶುದ್ಧಿ ಇರ್ತದೆ. 13ರ ತನಕ ಶುಕ್ಲ ಲೇಷ ಇದೆ. 14ರಲ್ಲಿ ಇರುವಂತಹ ಮಹಾರಾಜರಲ್ಲಿ ಅಥವಾ ಅರಿಹಂತ ಭಗವಾನರಲ್ಲಿ ಶುಕ್ಲ ಲೇಷನೂ ಇಲ್ಲ. ಆಮೇಲೆ ಪಾರಿಣಾಮಿಕ ಭಾವಗಳು, ಎಲ್ಲರಲ್ಲಿಯೂ 2 ಪಾರಿಣಾಮಿಕ ಭಾವಗಳು, ಜೀವತ್ವ, ಭವ್ಯತ್ವ. ಹೀಗೆ 6ರಿಂದ 12, 14ನೇ ಗುಣಸ್ಥಾನದಲ್ಲಿ ಅಂತ ಹೆಂಗ್ ಕೊಟ್ಟಿದಾರಲ್ಲ, ಭಾವಗಳ ಅಪೇಕ್ಷದಿಂದ, ಸಾಮಾನ್ಯ ಗುಣಸ್ಥಾನಗಳ ಅಪೇಕ್ಷದಿಂದ ಅಂತಂದ್ರೆ ಹಿಂದೇನೋ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆ ಅಪೇಕ್ಷದಿಂದ ಹೀಗೆ ತಿಳ್ಕೋರಿ ಅಂತ ಹೇಳಿದ್ದಾರೆ. ತಿಳಿತು? ಆಮೇಲೆ ಭೋಗ ಭೂಮಿಯ ಮನುಷ್ಯ ಮತ್ತು ತಿರಿಯಂಶರದ ಏನೋ ಒಂದು ನೋಟ್ ಇದೆ ಅಂತ ಹೇಳಿದ್ರಿ. ಇನ್ನೊಮ್ಮೆ ಹೋದ್ರೆ ಅದನ್ನ. ಭೋಗಭೂಮಿಯ ಮನುಷ್ಯರಲ್ಲಿ ಭೋಗಭೂಮಿಯ ತಿರ್ಯಂಚ ಸಮಾನ ಭಾವಗಳಿರುತ್ತವೆ. ಔದೈಕ ಭಾವದಲ್ಲಿ ಗತಿ ಮನುಷ್ಯಗತಿ ಇರುವುದು. ಇನ್ನು ಹಿಂದೆ ತಿರಿಯಂಶರದ ಭೋಗಭೂಮಿ ತಿರಿಯಂಶರದ ಬಗ್ಗೆ ಕೋಷ್ಟಕ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈಗ ಮನುಷ್ಯರದೇನ್ ಸಪರೇಟ್ ಆಗಿ ಕೊಡೋದಿಲ್ಲ. ತಿರಿಯಂಶರದ ಏನೇನ್ ಲಿಸ್ಟ್ ಇದೆ ಎಲ್ಲ ಅದೇ ರೀತಿ ತಿಳ್ಕೊರಿ. ಗತಿ ಒಂದು ಏನಾಗ್ತದೆ, ಮನುಷ್ಯ ಗತಿ ಆಗ್ತದೆ. ತಿರಿಯಂಚರದಿದ್ದಾಗ ತಿರಿಯಂಚ ಗತಿ ಅಂತ ಕೊಟ್ಟಿದ್ದಾರೆ. ಸೇಮ್ ಎಲ್ಲಾನು ಹಾಗೆ ಇರ್ತದೆ, ಆದ್ರೆ ಮನುಷ್ಯ ಗತಿ ಒಂದು ಚೇಂಜ್ ಆಗ್ತದೆ ಅಂತ ತಿಳ್ಕೊರಿ ಅಂತ ಕೊಟ್ಟಿದ್ದಾರೆ. ತಿಳಿತು? ಅಂದ್ರೆ ಭೋಗಭೂಮಿಯ ಮನುಷ್ಯ ಅಂತೇಳಿ ಸೆಪರೇಟ್ ಚಾರ್ಟ್ ಕೊಟ್ಟಿಲ್ಲ ಅಲ್ಲ? ಕೊಟ್ಟಿಲ್ಲ. ನೆಕ್ಸ್ಟ್ ದೇವಗತಿ ಸಾಮಾನ್ಯ. ದೇವಗತಿ ಸಾಮಾನ್ಯ ಪರ್ಯಾಪ್ತಕ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವ 15, ಔದೈಕ ಭಾವ 17, ಪಾರಿಣಾಮಿಕ ಭಾವ 3, ಒಟ್ಟು 37 ಭಾವಗಳು. ದೇವಗತಿಯ ಜೀವರು, ಗತಿಗಳಲ್ಲಿ ಕೊನೆಯದು ದೇವಗತಿ. ನರಕಗತಿ ಆಯಿತು, ತಿರ್ಯಂಶಗತಿ ಆಯಿತು, ಮನುಷ್ಯಗತಿನೂ ಆಯಿತು. 4ರಲ್ಲಿ ಉಳಿದದ್ದು ಒಂದು ದೇವಗತಿ. ದೇವಗತಿ ಸಾಮಾನ್ಯ ಅಂತ ಹೇಳ್ತಾರೆ. ಸಾಮಾನ್ಯ ಅಂದ್ರೆ ಯಾವುದೇ ವೆರೈಟಿ ಅಂತ ಇಲ್ಲಿ ಬದಲಾವಣೆ ತಗೋಬೇಡ್ರಿ. ಅದು ಎಲ್ಲ 4 ವೆರೈಟಿ ಇದಾವೆ ದೇವತೆಗಳಲ್ಲಿ ಮುಖ್ಯ ರೂಪದಿಂದ. ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ, ಕಲ್ಪವಾಸಿ. ಈ 4ರದು ಸಾಮಾನ್ಯ ಅಪೇಕ್ಷದಿಂದ ಇಲ್ಲಿ ಕೊಡ್ತೇವೆ, ವಿಶೇಷ ರೂಪದಿಂದ ಮುಂದೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ 4ರಲ್ಲಿಯೂ ಮತ್ತೆ ವೆರೈಟಿ ಬೇರೆ ಬೇರೆ ಬರ್ತಾವ. ಭವನವಾಸಿಗಳಲ್ಲಿ 10 ಭೇದ, ವೆಂತರರಲ್ಲಿ 8 ಭೇದ, ಜ್ಯೋತಿಷ್ಕಗಳಲ್ಲಿ 5 ಭೇದ, ಕಲ್ಪವಾಸಿಗಳಲ್ಲಿ 12 ಭೇದ. ಆಮೇಲೆ ಇವರಿಂದ ಹೊರಗೆ ಆಮೇಂದ್ರರಿದ್ದಾರೆ, ಅವ್ರು ಬೇರೆ ಬರ್ತಾರೆ. ಹೀಗೆ ವ್ಯತ್ಯಾಸ ಇರ್ತದೆ. ಅದಕ್ಕಾಗಿ ಎಲ್ಲಾ ಅಪೇಕ್ಷಾದಿಂದಲೂ ವಿಶೇಷವಾದ ಏನು ಇಲ್ಲ. ಅಂದ್ರೆ ಸಾಮಾನ್ಯ ದೇವಗತಿ ಅಂತ ಏನಿದೆ ಅದರ ಅಪೇಕ್ಷಾದಿಂದ ಇಲ್ಲಿ ಇದನ್ನ ತಿಳ್ಕೋರಿ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವ್ಯಾವ ಭಾವಗಳಾಗ್ಬೋದು ದೇವಗತಿಯ ಅಪೇಕ್ಷಾದಿಂದ ಅಂದ್ರೆ, ದೇವಗತಿಯಲ್ಲಿ ಔಪಶಮಿಕ ಸಮ್ಯಕ್ತ್ವವುಳ್ಳ ಜೀವರಿದ್ದಾರೆ. ಹಾಗಾಗಿ ಔಪಶಮಿಕ ಸಮ್ಯಕ್ತ್ವದ ಭಾವ ಇರಲು ಸಾಧ್ಯ. ಔಪಶಮಿಕ ಸಮ್ಯಕ್ತ್ವ ಭಾವವುಳ್ಳಂತಹ ಜೀವರು ಯಾವ ಯಾವ ದೇವತೆಗಳಲ್ಲಿ ಇರಬಹುದು? ಕಲ್ಪವಾಸಿಗಳಲ್ಲಿ
4 ಕಡೆ ಇರಬಹುದು. 4 ಕಡೆನೂ ಇರಬಹುದು. ಭವನವಾಸಿಯಲ್ಲೂ ಸಮ್ಯಕ್ ದೃಷ್ಟಿ ಇರ್ಬೋದಲ್ಲ, ಪ್ರಥಮೋಪಶಮ ಸಮ್ಯಕ್ ದೃಷ್ಟಿ ಆಗಬಹುದಲ್ಲ? ಆಗ್ಬಹುದು. ಗಂಧರ್ವರಲ್ಲಿ, ಜ್ಯೋತಿಷ್ಕರಲ್ಲಿ, ವೈಮಾನಿಕರಲ್ಲಿ ಎಲ್ಲಾ ಕಡೆ ಇರಬಹುದು. ಸಮ್ಯಕ್ತ್ವ, ಔಪಶಮಿಕ ಸಮ್ಯಕ್ತ್ವದ ಅಪೇಕ್ಷೆ ಇದೆ. ಇನ್ನು ಔಪಶಮಿಕ ಚಾರಿತ್ರದಲ್ಲಿ ಒಬ್ರು ಇಲ್ಲ. ದೇವಲೋಕದಲ್ಲಿ ಒಬ್ಬರಿಗೂ ಔಪಶಮಿಕ ಚಾರಿತ್ರದೇ ಇರೋದಿಲ್ಲ. ಅದು ಯಾರಿಗಿರ್ತದೆ? ನಿಯಮದಿಂದ ದಿಗಂಬರ ಮುನಿ ಮಹಾರಾಜರಲ್ಲಿ ಆಗುವಂತದ್ದು. ಮನುಷ್ಯ ಗತಿಯಲ್ಲಿ ಮಾತ್ರ. ಇನ್ ಕ್ಷಾಯಿಕ ಸಮ್ಯಕ್ತ್ವ ಭಾವವು ದೇವಗತಿಯ ಜೀವರಲ್ಲಿ ಇರಲು ಸಾಧ್ಯ. ದೇವಗತಿಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಭಾವ ಒಂದೇ ಆಗಬಹುದು ಇರ್ತದೆ. ಅಂದ್ರೆ ಯಾವ ದೇವಗತಿಯ ಜೀವರಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು? ಇದು ಸರ್ವಾರ್ಥ ಸಿದ್ಧಿ. ಅಲ್ಲ, ಇಲ್ಲಿಂದ ಮನುಷ್ಯಗತಿಯಲ್ಲಿ ಕ್ಷಾಯಿಕ ಪಡ್ಕೊಂಡಿದ್ರೆ ಇರ್ಬೋದು. ಅದೇ ಎಲ್ಲಿ ಯಾರಲ್ಲಿ 4 ವೆರೈಟಿ ಕಲ್ಪವಾಸಿಗಳಲ್ಲಿ ವೈಮಾನಿಕ ದೇವತೆಗಳಲ್ಲಿ ಕಲ್ಪವಾಸಿ, ಕಲ್ಪಾತೀತ ಇಬ್ಬರಲ್ಲೂ ಇರಬಹುದು. ಅಥವಾ ಒಂದೇ ಶಬ್ದದಲ್ಲಿ ಹೇಳುವುದಾದ್ರೆ ವೈಮಾನಿಕರಲ್ಲಿ. ವೈಮಾನಿಕ ದೇವತೆಗಳಲ್ಲಿ ಮಾತ್ರ ಕ್ಷಾಯಿಕ ಸಮ್ಯಕ್ತ್ವ ಭಾವ ಇದೆ. ಆದ್ರೆ ಇಲ್ಲಿ ದೇವಗತಿ ಸಾಮಾನ್ಯ ಇರೋದ್ರಿಂದ ದೇವಗತಿ ಅಪೇಕ್ಷದಿಂದ ಇದೆ. ಒಂದು ವಿಶೇಷ ತಿಳ್ಕೋಬೇಕು, ಭವನವಾಸಿಗಳಲ್ಲಿ ಒಂದೇ ಒಂದು ಜೀವ ಕೂಡ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇಲ್ಲ. ಗಂಧರ್ವರಲ್ಲಿ ಇಲ್ಲ, ಜ್ಯೋತಿಷ್ಕರಲ್ಲೂ ಇಲ್ಲ. ಈ 3 ವೆರೈಟಿದಲ್ಲಿ ಒಬ್ರು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇಲ್ಲ. ಇದು ವಿಶೇಷ. ಯಾಕೆ ಹೀಗೆ? ಅಂದ್ರೆ ಕ್ಷಾಯಿಕ ಒಂದ್ಸರಿ ಪ್ರಕಟ ಮಾಡ್ಕೊಂಡ್ರೆ ಅದು ಪುನಃ ಬಿಟ್ಟು ಹೋಗೋದೇ ಇಲ್ಲ. ಹಾಗಾಗಿ ಇವು ಉಳಿದ 4 ಗತಿಗಳಲ್ಲಿ ಹೋಗಬೇಕಾದ್ರೆ ಮಿಥ್ಯಾ ದೃಷ್ಟಿಗಳೇ ಹೋಗಿರ್ತಾರೆ. ದೃಷ್ಟಿಯಿಂದಲೇ ಅಲ್ಲಿ ಹೋಗಿರ್ತಾರೆ. ಸಮ್ಯಕ್ ದರ್ಶನ ಆದ್ಮೇಲೆ ಭವನತ್ರಿಕದಲ್ಲಿ ಹೋಗೋದಿಲ್ಲ, ಹುಟ್ಟದೇ ಇಲ್ಲ. ತಿಳ್ಕೊರಿ, ನನಗೆ ಮಿಥ್ಯಾತ್ವ ಇದೆ, ದೇವಗತಿನೂ ಕಟ್ಕೊಂಡಿದ್ದೇನೆ, ದೇವಾಯು ಕಟ್ಟಿದೆ, 1,00,000 ವರ್ಷದ ಕಟ್ಟಿದೆ, 1,00,000 ವರ್ಷ ಆಯುಷ್ಯ ಕಟ್ಟಿದೆ, ದೇವಗತಿ ಕಟ್ಟಿದೆ. ಆಮೇಲೆ ಸಮ್ಯಕ್ ದೃಷ್ಟಿ ಆದೇನಪ್ಪ, ಅವಾಗೆಲ್ಲಿ ಹೋಗೋದು? ಸಮ್ಯಕ್ ದೃಷ್ಟಿ ಕಟ್ಟಿದೆ ಅಂತಂದ್ರೆ ಭವನತ್ರಿಕ್ ಹೋಗೋದಿಲ್ಲ, ಕೆಳಗ್ ಬರ್ತಾರೆ. ವೈಮಾನಿಕ ಫಸ್ಟ್ 1 ಅಥವಾ 2 ವೈಮಾನಕ್ಕೆ ಹೋಗ್ತಾರೆ. ನನ್ನ ಪ್ರಶ್ನೆ ಇರೋದು, ನನಗೆ 1,00,000 ಆಯುಷ್ಯ ದೇವಗತಿ ಮೊದಲು ಮಿಥ್ಯಾತ್ವದ ಉದಯದಲ್ಲಿ 1,00,000 ದೇವಾಯು ಕಟ್ಕೊಂಡಿದ್ದೇನೆ, 1,00,000 ವರ್ಷದ್ದು. ಆಮೇಲೆ ಕ್ಷಾಯಿಕ ಸಮ್ಯಕ್ ದೃಷ್ಟಿನ ಅದೇ ಅಂತ ತಿಳ್ಕೊರಿ. ಅವಾಗ ಏನಾಗೋದು? 1,00,000 ವರ್ಷದ ಆಯುಧ ಒಂದನೇ ಸ್ವರ್ಗದಲ್ಲಿ ಕಡಿಮೆ ಅಂದ್ರೆ 1 ಪಲ್ಯ ಆಯುಷ್ಯ ಇರ್ಬೇಕು, 1 ಪಲ್ಯಕ್ಕಿಂತ ಸ್ವಲ್ಪ ಹೆಚ್ಚು ಇರ್ಬೇಕು. ನನಗೆ ಹೇಳ್ತಾ ಇರೋದು, ನಾನು ಮಿಥ್ಯಾತ್ವದ ಉದಯದಲ್ಲಿ 1,00,000 ಕಟ್ಕೊಂಡಿದ್ದೇನೆ, 1,00,000 ವರ್ಷ ಕಟ್ಕೊಂಡಿದ್ದೇನೆ. ಪಲ್ಯ ಅಲ್ಲದು, 1,00,000 ವರ್ಷಗಳು ಮಾತ್ರ. ಪಲ್ಯದಲ್ಲಿ ಲಕ್ಷಗಳು ಲೆಕ್ಕವಿಲ್ಲದಷ್ಟು ಬಂದು ಹೋಗ್ತವೆ. ಸಂಕ್ರಮಣ ಆಗತ್ತಲ್ವಾ? ಏನ್ ಸಂಕ್ರಮಣ ಆಗತ್ತೆ? ಆಯು ಹೆಚ್ಚಾಗೋದಿಲ್ವಾ? ವೆರಿ ಗುಡ್. ಇದನ್ನ ಹೇಳ್ಬೇಕು, ಆಯುವಿನಲ್ಲಿ ಉತ್ಕರ್ಷಣ ಆಗತ್ತೆ. ಹೌದು. ಈಗ ನರಕಾಯು ಕಟ್ಟಿದ್ರೆ ಆಯು ಕಡಿಮೆ ಆಗತ್ತಲ್ಲ ನರಕದ್ದು, ಹಾಗೆ ದೇವಾಯು ಕಟ್ಟಿದ್ರೆ ಆಯು ಹೆಚ್ಚಾಗ್ತಾ ಹೋಗುತ್ತೆ ಸಮ್ಯಕ್ ದರ್ಶನ ಆದ್ಮೇಲೆ. ಇದನ್ನ ತಿಳ್ಕೋಬೇಕು. ಇದು ಉತ್ತರ ಇದ್ರದ್ದು. ತಿಳಿತಾ? ತ್ಯಾಗದಲ್ಲಿ ಏನ್ ಮಾಡಿದ್ದೆ? 1,00,000 ಮಾತ್ರ ಕಟ್ಕೊಂಡಿದ್ದೆ. ಆಮೇಲೆ ಕ್ಷಾಯಿಕ ಸಮ್ಯಕ್ ಆಯ್ತು ಅಂದ್ರೆ ಅದು ಸಾಗರೋಪಮದಲ್ಲಿ ಲೆಕ್ಕಕ್ಕೆ ಹೋಗಿಬಿಡ್ತದೆ.
ಆಯು ಸ್ಥಿತಿ ಹೆಚ್ಚಾಗ್ತದೆ ಸಮ್ಯಕ್ತದ ಮಹಿಮೆಯಿಂದ. ಅಶುಭಗಳು ಇನ್ನಷ್ಟು ಕಡಿಮೆ ಆಗ್ತಾವು, ಪುಣ್ಯದ ಬಲ ಹೆಚ್ಚಾಗ್ತದೆ. ಹಾಗಾಗಿ ಭವನತ್ರಿಕದಲ್ಲಿ ಅಂತೂ ಹೋಗುದಿಲ್ಲ ಯಾವುದೇ ಸಮ್ಯಕ್ ದೃಷ್ಟಿ ಜೀವ. ಭವನತ್ರಿಕದಲ್ಲಿ ಇಲ್ಲ, ಒಂದು ಇಲ್ವೇ ಇಲ್ಲ ಅಲ್ಲಿ. ಇಲ್ಲ. ಇನ್ನು ಕ್ಷಯೋಪಶಮ ಸಮ್ಯಕ್ತು ಅಲ್ಲಿ ಹೋದ ಮೇಲೆ ಯಾರಿಗೂ ಒಬ್ಬೊಬ್ಬರಿಗೆ ಆಗಿದೆ, ಪ್ರಥಮೋಪಶಮನೂ ಆಗಿರ್ತದೆ. ಆದ್ರೆ ಕ್ಷಾಯಿಕದವರು ಮಾತ್ರ 1ರಿಂದ ಮೇಲೆ ಸರ್ವಾರ್ಥ ಸಿದ್ಧಿ ತನಕ ಇದ್ದಾರೆ. ತಿಳಿತು? ತಿಳಿತು ಭಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ದೇವಗತಿ ಸಾಮಾನ್ಯರಲ್ಲಿ 15 ಆಗಬಹುದು ಅಂತ ಹೇಳಿದ್ದಾರೆ. ಸಮ್ಯಕ್ ದೃಷ್ಟಿ ಜೀವರ ಅಪೇಕ್ಷದಿಂದ ಮದಿಶುದ್ಧ ಅವಧಿ ಜ್ಞಾನಗಳು ಆಗಬಹುದು. ಮಿಥ್ಯಾ ದೃಷ್ಟಿಗಳ ಅಪೇಕ್ಷದಿಂದ ಕುಮತಿ ಕುಶ್ರುತ ಕು ಅವಧಿಗಳ ಇರಲು ಸಾಧ್ಯ. ಅಜ್ಞಾನ. ಇನ್ನು ಜ್ಞಾನದಲ್ಲಿ ಮನಪರೆ ಅಂತೂ ಇರೋದಿಲ್ಲ, ಯಾಕೆಂದ್ರೆ ಅದು ಆಗುವಂತದ್ದಿದೆ. ಇನ್ ಸಮ್ಯಕ್ ದೃಷ್ಟಿ ಜೀವರ ಅಪೇಕ್ಷದಿಂದ ಚಕ್ಷು ದರ್ಶನ ಅವಧಿ ದರ್ಶನ 3 ಆಗಬಹುದು. ಮಿಥ್ಯಾ ದೃಷ್ಟಿಗಳ ಅಪೇಕ್ಷದಿಂದ ತಗೊಳ್ಳೋದಾದ್ರೆ 2 ಆಗ್ತವೆ. ಇನ್ ಲಬ್ಧಿಗಳ ಇಬ್ಬರಿಗೂ ಮಿಥ್ಯಾ ದೃಷ್ಟಿ ಸಮ್ಯಕ್ ದೃಷ್ಟಿ ಇಬ್ಬರಿಗೂ 5 ಆಗ್ತವೆ. ಇನ್ ಸಮ್ಯಕ್ತ್ವ ಕ್ಷಯೋಪಶಮ ಸಮ್ಯಕ್ತನು ಇರಲಿಕ್ಕೆ ಸಾಧ್ಯ ಇದೆ ದೇವಗತಿಯಲ್ಲಿ. ಸಂಯಮ ಒಂದು ಇಲ್ಲ, ಸಂಯಮಗಳು ಇಲ್ಲ. ಅಂದ್ರೆ ಸಂಯಮನೂ ಇಲ್ಲ ದೇವಗತಿಯಲ್ಲಿ. ಅನುರತಿ ಯಾರಾದ್ರೂ ಇದ್ದಾರೆ ಒಬ್ಬರಾದ್ರು? ಯಾವ್ದಾದ್ರು ಇಂದ್ರ? ಇಲ್ಲ ಇಲ್ಲ. ಅಥವಾ ಯಾರಾದ್ರೂ ಸಂಯಮಿ ಇದಾರೇನೋ? ಪೂರ್ಣ ಸಂಯಮಿ, ಸಂಯಮಿ ಅಂತ ಯಾರೊಬ್ರು ಇಲ್ಲ. ಆ ಶಕ್ತಿ ಇರೋದು ಇಲ್ಲಿ ಮಾತ್ರ, ಮನುಷ್ಯರಲ್ಲಿ ಮಾತ್ರ. ತಿಳಿತು? ಅದಕ್ಕಾಗಿನೇ ಅವರು ಹಗಲು ರಾತ್ರಿ ಯಾರು ಸಮ್ಯಕ್ ದೃಷ್ಟಿ ಇದ್ದಾರೆ ಇಂದ್ರ ಅಂತ ಜೀವರು ಪ್ರತಿ ಸಮಯ ಭಾವಿಸ್ತಾರೆ, ನಾನು ಯಾವಾಗ ಭೂಲೋಕಕ್ಕೆ ಹೋದೇನೋ, ಆಯುಷ್ಯ ಮುಗಿಸ್ಕೊಂಡು ಯಾವಾಗ ಮನುಷ್ಯ ಆದೇನೋ, ಯಾವಾಗ ದಿಗಂಬರ ಮುನಿ ಆದೇನೋ, ಕರ್ಮನಾಶ ಮಾಡೇನೋ ಅನ್ನುವಂಥ ಭಾವ ನಿರಂತರ ಇರ್ತದೆ ಇಂದ್ರನಿಗೆ, ಇಂದ್ರನಂತಹ ಸಮ್ಯಕ್ ದೃಷ್ಟಿ ಜೀವರಿಗೆ. ನಾವೇನ್ ಮಾಡ್ತೇವೆ ಅಂತಂದ್ರೆ, ಅವರು ಅಲ್ಲಿ ದೇವರಿದ್ದಾರೆ, ನಮಗಿಂತ ಶಕ್ತಿಶಾಲಿ ಇದ್ದಾರೆ, ಏನಾದ್ರೂ ಬೇಡಿದ್ರೆ ಕೊಡ್ತಾರೆ ಅಂತ ಮೂರ್ಖರಾಗಿ ಅವ್ರು ಬೆನ್ನ ಹತ್ಕೊಂಡು ಹೋಗ್ತಿದ್ದೇವೆ. ಅದಕ್ಕಾಗಿನೇ ಅವ್ರು ಯಾರು ನಾವು ಕರೆದ್ರೂ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದ್ರ ಇದೇ ಕಾರಣ. ಅವ್ರು ನಮ್ಮಿಂದ ತಪ್ಸ್ಕೋತಾರೆ. ಯಾಕೆಂದ್ರೆ ನಾವು ನಿಜವಾಗ್ಲೂ ಧರ್ಮಾತ್ಮ ಇದ್ರೆ ನಮ್ಮ ಹತ್ರ ನಾವು ಕರೀದೇನೆ ಬರ್ತಾರೆ ಅವರು. ಅವ್ರಿಗೆ ಹುಮ್ಮಸ್ಸಿದೆ, ಖುಷಿ ಇದೆ. ಧರ್ಮಾತ್ಮರನ್ನು ಕಂಡ್ರೆ ಖುಷಿ ಆಗ್ತದೆ ಅವರಿಗೆ. ನಾವು ಅವ್ರದೇ ಕಾಲ್ ಬೀಳ್ತಾ ಹೋದೆವು, ಅವರಿಗೆ ಒಂದ್ ತೆಂಗಿನಕಾಯಿ ಹೊಡಿತಾ ಹೋದೆವು ಅಂದ್ರೆ ಅವ್ರು ನಮ್ಮಿಂದ ದೂರ ಓಡ್ತಾರೆ. ಯಾಕಂದ್ರೆ ನಾವು ಮೂರ್ಖರಿದ್ದೇವೆ ಅಂತ ಅವ್ರು ಮೂರ್ಖರಿಲ್ಲಲ್ಲ. ಅವರು ಜಿನೇಂದ್ರರ ಭಕ್ತರಿದ್ದಾರೆ, ಇದು ಪಕ್ಕ ಇದೆಯಲ್ಲ. ಹೌದು. ನಂದೀಶ್ವರದಲ್ಲಿ ಏನ್ ಮಾಡ್ತಾರೆ ಅವರು? ಪೂಜೆ, ಅಷ್ಟಾನಿಕ ಪೂಜೆ ಮಾಡಿ. ಯಾರ್ದು ಪೂಜೆ ಮಾಡ್ತಾರೆ? ದೇವಲೋಕದಲ್ಲಿ ಒಂದೊಂದು ಭವನವಾಸಿ ದೇವತೆಗಳಲ್ಲಿ ಎಷ್ಟು ಭವನಗಳಿದಾವಲ್ಲ, ಒಂದೊಂದು ಭವನಕ್ಕೂ ಒಂದೊಂದು ಸ್ವತಂತ್ರವಾದ ಜಿನಮಂದಿರಿದೆ. 7,72,00,000. ಒಂದೊಂದು ಜಿನಮಂದಿರದಲ್ಲೂ ರತ್ನಮಯ, ವಜ್ರಮಯ, ಸ್ವರ್ಣಮಯ ಜಿನಬಿಂಬಗಳಿವೆ. 500 ಧನುಷ್ ಎತ್ತರದ ಜಿನಬಿಂಬಗಳಿವೆ. 108 ವೇದಿಗಳಿವೆ ಒಂದೊಂದು ಜಿನಾಲಯದಲ್ಲಿ. ಅಷ್ಟು ಜಿನ ಮಂದಿರದ ಪ್ರತಿನಿತ್ಯ ದರ್ಶನ ಮಾಡ್ತಾರೆ ಅವರು, ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಎಲ್ಲಾ ಕಡೆ ಇದೆ. ವೆಂತರರಲ್ಲಿಯೂ ಕೂಡ ಇದೆ. ಜ್ಯೋತಿಷ್ಕರ ಎಲ್ಲಾ ವಿಮಾನಗಳಲ್ಲೂ ಇವೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ, ತಾರಕ ಎಲ್ಲಾ ಕಡೆ ಎಲ್ಲ ಒಂದೊಂದರಲ್ಲೂ ಸಪರೇಟ್ ಆಗಿದೆ. ಆಮೇಲೆ ವಿಮಾನವಾಸಿ ದೇವತೆಗಳಲ್ಲಿ ಅವರ ಒಬ್ಬೊಬ್ಬರ ವಿಮಾನಗಳಲ್ಲಿಯೂ ಒಂದೊಂದು ಜಿನಾಲಯ ಸ್ವತಂತ್ರವಾಗಿದೆ. ಹೀಗೆ ಯಾಕೆ ಪ್ರತಿ ಒಂದು ಅವರ ನಿವಾಸದಲ್ಲಿ ಜಿನಾಲಯ ಇದೆ? ಯಾಕಿದೆ ಅಂದ್ರೆ ಅವರ ಕುಲದೇವತೆ, ಸಮಸ್ತ ದೇವತೆಗಳ ಕುಲದೇವರು ಯಾರು ಅಂದ್ರೆ ಅರಿಹಂತ ಭಗವಾನರು. ಯಾರು?
ಅರಿಹಂತ ಭಗವಾನರು. ಅರಿಹಂತ ಭಗವಾನರು. ಸಮಸ್ತ ದೇವತೆಗಳ, ಒಬ್ರು ಇಬ್ರು ಅಂತ ಹೇಳ್ತಿಲ್ಲ, ಯಾವ್ದು ಇದು ವೆರೈಟಿ ಅಂತ ಹೇಳ್ತಾ ಇಲ್ಲ. ದೇವಗತಿ ಅಂತ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ದೇವತೆಗಳಿಗೂ, ಅದು ಮಿಥ್ಯಾದೃಷ್ಟಿ ಇರಲಿ ಯಾವುದೇ ಇರಲಿ, ಎಲ್ಲರೂ ನಿಯಮದಿಂದ ಜಿನೇಂದ್ರ ಭಗವಂತರ ಪೂಜೆ ಮಾಡಿನೇ ಮುಂದೆನೆ ಕೆಲಸ ಮಾಡೋದು. ಅವರಲ್ಲಿ ರೂಢಿ ಇದೆ. ಹೀಗೆ ತಿಳಿದು ನಾವು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ಅವ್ರು ಹೆದರ್ತಾರೆ. ನಮ್ ಕುಲದೇವರಿಗೆ ಇವ್ರು ಅಪಮಾನ ಮಾಡ್ತಾ ಇದ್ದಾರೆ ಅಂತ. ನೋಡ್ರಿ, ನಾವೇನ್ ಅನ್ಕೊಂಡಿದ್ದೇವೆ, ಅವರಿಗೆ ರೆಸ್ಪೆಕ್ಟ್ ಕೊಟ್ರೆ ಅವ್ರು ನಮ್ದು ಕೇರ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ಹಂಗಾಗೋದಿಲ್ಲ, ಅದು ಉಲ್ಟಾ ಆಗ್ತದೆ. ಅವ್ರಿಗೆ ಹೀಗ್ ವಿಚಾರ ಮಾಡ್ತಾರೆ, ಇವ್ರು ನಮ್ಮ ಕುಲದೇವರಿಗೆ ಅಪಮಾನ ಮಾಡಿ ನಮ್ಮನ್ನ ಇನ್ನಷ್ಟು ಬೇರೆ ದೇವತೆಗಳ ಮುಂದೆ ನಮ್ಮನ್ನ ಕೆಳಗಿಳಿಸ್ತಾ ಇದಾರಲ್ಲ ಇವರು ಮನುಷ್ಯರು ಅಂತ ಅವ್ರಿಗೆ ಭಯ ಆಗ್ತದೆ. ನಮ್ಮ ಹೆಚ್ಚಿನ ದೇವತೆಗಳಿಗೆ ಗೊತ್ತಾಯ್ತು, ಇಂದ್ರನಿಗೆ ಗೊತ್ತಾಯ್ತು ಅಂದ್ರೆ ನಮ್ದು ತೇಜೋವಧೆ ಆಗತ್ತಲ್ಲ ಅಂತ ಭಯ ಇದೆ ಅವರಿಗೆ. ಅದಕ್ಕಾಗಿ ಅವ್ರು ನಾವು ಕರೆದ್ರು ಬರೋದಿಲ್ಲ. ತಿಳಿತು? ಯಾಕೆ ಒಬ್ಬರಿಗೂ ಇನ್ನೂ ಬಂದು ಭೇಟಿಯಾಗಿಲ್ಲ ಯಾರು ಕೂಡ ಅಂದ್ರೆ ಇದೇ ಕಾರಣ ಇರೋದು. ನಾವು ಅವರಿಗೆ ಬೆನ್ನ ಹತ್ತಿದ್ದೇವೆ, ಅದಕ್ಕಾಗಿ ಅವರು ನಮ್ಮಿಂದ ದೂರ ಓಡ್ತಾ ಇದ್ದಾರೆ. ತಿಳಿತು? ನಾವು ಯಾರಿಗೆ ಅವ್ರು ಯಾರನ್ನ ಆರಾಧನೆ, ಅವ್ರ ಕುಲದೇವರನ್ನ ನಾವು ಪೂಜೆ ಮಾಡಿದ್ರೆ ಅವ್ರಿಗೆ ಅನಿಸ್ತದೆ ಇದು ನನ್ನ ಪರಿವಾರ ಅಂತ ಹೇಳಿ. ನಾವು ಅವರನ್ನ ಕುಲದೇವರನ್ನಾಗಿ ಮಾಡ್ಕೊಂಡೆವು ಅಂತಂದ್ರೆ ಅವ್ರ ಕುಲದೇವರ ಪೂಜೆಯಲ್ಲಿ ಅವ್ರು ನಿರಂತರ ಕಾಲ ಕಳೀತಾ ಇದ್ದಾರೆ. ನಾವು ಅವ್ರಿಗೆ ನಮ್ಮ ಮೇಲೆ ಅವ್ರಿಗೆ ಒಲವು ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಅವ್ರ ಕುಲದೇವರ ನಮ್ಮ ಕುಲದೇವರು ಅಂತ ತಿಳ್ಕೊಂಡಾಗ ಇವ್ರು ನಮ್ಮ ಅಂತೇನೆ ಇದಾರಪ್ಪ ಅಂತ ಒಂದಿಷ್ಟು ಅವ್ರು ನಮ್ ಕಡೆ ನೋಡ್ತಾರೆ. ಈಗ ನಾವ್ ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೋತೇವೆ, ನಮ್ಮ ಸ್ವಭಾವದಂತೆ ಎಷ್ಟು ಒಂದ್ ಸ್ವಲ್ಪವಾದ್ರೂ ಹೊಂದಾಣಿಕೆ ಇರುವಂತವರನ್ನ ನಾವು ಸ್ನೇಹಿತರನ್ನಾಗಿ ಮಾಡ್ಕೋತೇವಲ್ಲ. ಏನು ವಿರುದ್ಧ ಸ್ವಭಾವದವರನ್ನ ಮಾಡ್ಕೋತೇವೆ? ಇಲ್ಲ, ನಮ್ಮ ಸ್ವಭಾವದಲ್ಲಿ ಇರುವವನ್ನೇ ಮಾಡ್ತೇವೆ. 50% ಆದ್ರೂ ಹೊಂದಾಣಿಕೆ ಇರುವಂತವರಲ್ಲಿ ನಾವು ಸ್ನೇಹಿತರಾಗಿರ್ತೇವೆ. ದೇವತೆಗಳದ್ದು ಸ್ವಭಾವ ಹಾಗೆ ಇದೆ, ಏನ್ ಅವ್ರದೇನ್ ಚೇಂಜ್ ಇಲ್ಲ. ಅವ್ರ ಕುಲದೇವರನ್ನ ನಮ್ಮನ್ನ ಅವ್ರ ಅದರ್ ಕಾಸ್ಟ್ ಅಂತ ತಿಳ್ಕೊತಾರೆ. ಯಾಕೆಂದ್ರೆ ಅವ್ರ ಕುಲದೇವರ ಅರಿಯಂತ್ರಿದ್ದಾರೆ, ನಮ್ಮ ಕುಲದೇವರ ಅವ್ರಂತೆ ಅದು ಮತ್ತೆ ಬೇರೆ ಬೇರೆ ಆಕಾರದ ಬಿಂಬಗಳನ್ನ ಇಟ್ಟಿರ್ತೇವಲ್ಲ, ಅವ್ರು ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ಇದು ಯಾವ್ದು ಬೇರೆ ಕಾಸ್ಟ್ ಇದೆ ಅಂತ ತಿಳ್ಕೊತಾರೆ ಅವ್ರ. ತಿಳಿತಿಲ್ರಿ? ಹೀಗೆ 4 ಗತಿಗಳನ್ನ ಅರ್ಥ ಮಾಡ್ಕೊಳ್ಳಿ, ಅವರ ಸ್ವಭಾವನೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆ ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ನಾವು ಕೂಡ ಜಿನೇಂದ್ರನ ಆರಾಧಕರು, ದೇವತೆಗಳು ಕೂಡ ಜಿನೇಂದ್ರನ ಆರಾಧಕರು. ದೇವತೆಗಳು ಜಿನೇಂದ್ರನ ಆರಾಧನೆ ಮಾಡಿದರೂ ಕೂಡ ಅವರು ನಮಗಿಂತ ಹೆಚ್ಚಿನ ಕ್ಷೇತ್ರಗಳನ್ನ ನೋಡಿ ದರ್ಶನ ಪೂಜೆ ಮಾಡಿ ಬಂದರೂ ಕೂಡ ನಮ್ಮಷ್ಟು ಗುಣಗಳನ್ನ ಹೊಂದಲು ಸಾಧ್ಯವಿಲ್ಲ. ಅಂದರೆ ಅವರು ಹೆಚ್ಚಂದ್ರೆ ಹೆಚ್ಚು ಪೂಜೆಯನ್ನ ವಿಜೃಂಭಣೆಯಿಂದ ಮಾಡಬಹುದು, ಭಕ್ತಿಯನ್ನು ನಮಗಿಂತಲೂ ಚೆನ್ನಾಗಿ ಮಾಡಿ ತೋರಿಸಬಹುದು. ಆದ್ರೆ ಒಂದಿಷ್ಟು ಸಂಯಮಿಗಳಾಗಲಿಕ್ಕೆ ಅವರಲ್ಲಿ ಅರ್ಹತೆ ಇಲ್ಲ. ಅದಿರೋದು ಮನುಷ್ಯಗತಿಯ. ತಿರ್ಯಂಚನಿಗೂ ಕೂಡ ಇರುವಷ್ಟು ಅರ್ಹತೆ ದೇವತೆಗಳಿಗಿಲ್ಲ. ತಿರ್ಯಂಚ ಮನಸ್ಸು ಮಾಡಿತು ಅಂತಂದ್ರೆ 5 ಗುಣಸ್ಥಾನಗಳನ್ನು ಬಿಡಬಹುದು. ಆದ್ರೆ ದೇವತೆಗಳು ಇಂದ್ರನಿದ್ದರೂ ಕೂಡ 4 ಗುಣಸ್ಥಾನಕ್ಕೆ ಇರ್ತಾನೆ. ಯಾರಲ್ಲಿ ಶಕ್ತಿ ಹೆಚ್ಚಿದೆ? ಸಂಯಮದ ಅಪೇಕ್ಷದಿಂದ ನೋಡಿದ್ರೆ ದೇವತೆಗಳಿಗಿಂತ ತಿರ್ಯಂಚ, ಸಂಜ್ಞಿ ಪಂಚೇಂದ್ರಿಯ ತಿರ್ಯಂಚದಲ್ಲಿ ಶಕ್ತಿ ಹೆಚ್ಚಿದೆ. ಯಾಕಂದ್ರೆ ಅದು ರತಿ ಆಗ್ಲಿಕ್ಕೆ ಸಾಧ್ಯ ಇದೆ, ಇಂದ್ರನಿಗೆ ಅದು ಸಾಧ್ಯ ಇಲ್ಲ. ಸರ್ವೇ ಸಾಮಾನ್ಯ ರೂಪದಿಂದ ನೋಡಿದ್ರೆ ಸಕಲ ಸಂಯಮ ಆಗುವಂತ ಶಕ್ತಿ ಯಾರಲ್ಲಿದೆ? ಮನುಷ್ಯರಲ್ಲಿ. ಮನುಷ್ಯರು ಸಕಲ ಸಂಯಮಿ ಆದಾಗ ಯಾರು ಬಂದು ಪೂಜೆ ಮಾಡುವುದಿಲ್ಲ? ಎಲ್ಲರೂ ಮಾಡ್ತಾರೆ. ಕೇವಲ ಒಂದು ಗತಿಯವರನ್ನ ಬಿಟ್ಟು ಎಲ್ಲರೂ ಬರ್ತಾರೆ.
ನರಕಗತಿ ಬಿಟ್ಟು. ನರಕಗತಿ ಬಂದ್ಬಿಟ್ಲು. ಅಲ್ಲಿಂದ ಅವರಿಗೆ ಹೊರಗೆ ಬರ್ಲಿಕ್ಕೆ ದಾರಿ ಇಲ್ಲ, ಅದಕ್ಕೋಸ್ಕರ ಬರೋದಿಲ್ಲ, ಬರ್ಲಿಕ್ಕೆ ಆಗೋದಿಲ್ಲ. ತಿರ್ಯಂಶ ಜೀವಗಳು ಮುನಿ ಮಹಾರಾಜರ ಭಕ್ತಿ ಮಾಡ್ತವೆ, ಆರಾಧನೆ ಮಾಡ್ತವೆ, ಪ್ರತ್ಯಕ್ಷವಾಗಿ ಮಾಡ್ತವೆ. ಮನುಷ್ಯರು ಚಕ್ರವರ್ತಿ ಆದಿಗಳು ಕೂಡ ಮುನಿ ಮಹಾರಾಜರ ಆರಾಧನೆ ಮಾಡ್ತವೆ. ಆಮೇಲೆ ದೇವತೆಗಳೇ ಕೂಡ ಎಲ್ಲರೂ ಬಂದು ಸೇವೆ, ಪೂಜೆ, ಭಕ್ತಿ ಎಲ್ಲಾನು ಮಾಡ್ತವೆ. ಇನ್ನೊಂದು ವಿಷಯ ನೆನಪಿರ್ಲಿ, ಮುನಿ ಮಹಾರಾಜರಿಗೆ ದೇವತೆಗಳು ಆಹಾರ ದಾನವನ್ನು ಕೂಡ ಕೊಡಲು ಅರ್ಹರಲ್ಲ. ಏನ್ ಮಾಡಲು ಅರ್ಹರಲ್ಲ? ವೈಖರಿಕ ಶರೀರ ಇವರಿಂತ್ರ ಎಲ್ಲ ವ್ಯವಸ್ಥೆ ಮಾಡ್ಬೋದಷ್ಟೇ, ಡೈರೆಕ್ಟ್ ಆಗಿ ಆಹಾರ ತಗೊಳ್ಳಿಕ್ ಆಗೋದಿಲ್ಲ. ವೈಯಕ್ತಿಕ ಶರೀರವನ್ನು ಅವರಲ್ಲಿ ಸಂಯಮ ಇರೋದಿಲ್ಲ ಅನ್ನೋದಕ್ಕೆ. ಸಂಯಮ ಆಗುವ ಅರ್ಹತೆ ಯಾರಲ್ಲಿದೆಯೋ ಅವರಿಂದ ಮಾತ್ರ ಆಹಾರ ತೆಗೆದುಕೊಳ್ಳಲು ಸಾಧ್ಯ. ಸಂಯಮಿತ ಇದ್ದವರೇ ಸರಿಯಾಗಿ ಆಹಾರವನ್ನು ಮಾಡಲು ಸಾಧ್ಯ. ಅಸಂಯಮಿಗಳಲ್ಲಿ ವಿವೇಕ ಕಡಿಮೆ ಇರ್ತದೆ. ಇದು ಅದಕ್ಕಾಗಿ ಹೀಗೆ ವ್ಯವಸ್ಥೆ ಇದೆ. ಅವರು ತಮಗಾಗಿ ಆಹಾರವನ್ನು ಮಾಡಿಕೊಳ್ಳುವುದಿಲ್ಲ ಅಂದಮೇಲೆ ನಮಗೆ ಎಲ್ಲಿಂದ ಭಾಗವನ್ನ ಕೊಡುವರು? ಅತಿಥಿ ಸಮವಿಭಾಗ ಇದೆ. ಅತಿಥಿ ಸಮವಿಭಾಗ ಅಂದ್ರೆ ನಾವು ನಮಗಾಗಿ ಮಾಡಿಕೊಂಡ ಆಹಾರದಲ್ಲಿ, ಶುದ್ಧವಾದ ಆಹಾರದಲ್ಲಿ ಒಂದು ಭಾಗವನ್ನು ಅಥವಾ ಅತಿಥಿಗಳಿಗೆ ಆಹಾರ ದಾನವನ್ನು ಕೊಡ್ತೇವಲ್ಲ, ಅವರು ತಮಗೆ ಆಹಾರವನ್ನು ತಯಾರು ಮಾಡ್ತಾರೆ ಯಾವಾಗ್ಲಾದ್ರೂ ದೇವತೆಗಳು? ಇಲ್ಲ, ಅವ್ರ ಕಂಠಾಹಾರಿಗಳಿದ್ದಾರೆ, ಮಾಂಸಾಹಾರ ಇದೆ ಅವರಿಗೆ. ಇನ್ ಕಂಠದಿಂದ ತೆಗೆದುಕೊಡೋರೇನು? ಅದಕ್ಕಾಗಿ ಅವ್ರು ಏನಾದ್ರೂ ಕೊಡ್ತಾರಲ್ಲ, ಅದ ದಾನ ಅಂತ ಆಗೋದಿಲ್ಲ. ಆಹಾರದ ದಾನ ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಮುನಿ ಮಹಾರಾಜರಿಗೆ. ಹೀಗೆಲ್ಲ ಕಟ್ಟುಪಾಡುಗಳಿವೆ, ನಿಯಮ ಇದೆ ಪ್ರಕೃತಿಯಲ್ಲಿ. ಇದು ಯಾವುದೂ ಕೂಡ ಮತ್ತೇನೋ ಕಲ್ಪನೆ ಅಂತ ತಿಳ್ಕೊಬೇಡಿ, ಎಲ್ಲಾನು ವಾಸ್ತವ ಇದೆ, ಸತ್ಯ ಇದೆ. ಹೀಗೆ ಇದನ್ನ ತಿಳ್ಕೊಬೇಕು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವರು ಬರಗಾಲ ಬಂತು ಅಂತ ಹೇಳಿ 12,000 ಮರಿಗಳು ಶ್ರವಣ ಬೆಳಗುಳ ಬಂದಾಗ ಇವರು ಆಹಾರ ಕೊಟ್ಟರು ಅನ್ನೋ ಉಲ್ಲೇಖ ಬರುತ್ತಲ್ಲ ಭಯ್ಯ ದೇವತೆಗಳು. ಅವರು ಪ್ರಾಣ ಅವ್ರು ಕೊಟ್ಟರು ಕೂಡ ದೇವತೆಗಳ ರೂಪದಲ್ಲಿ ಕೊಟ್ಟಿದ್ದಾರೇನೋ ಮುನಿ ಮಹಾರಾಜರಿಗೆ? ಶ್ರಾವಕರ ರೂಪದಲ್ಲೇ ಕೊಟ್ಟಿರೋದು. ಅವ್ರು ಮನುಷ್ಯರ ತರಾನೇ ಮಾಡ್ಕೊಂಡ್ ಬಂದು ಕೊಟ್ಟಿದಾರಲ್ಲ. ಅದಕ್ಕಾಗಿ ಏನಾಯ್ತು ಆಮೇಲೆ? ಪ್ರಾಯಶ್ಚಿತ್ತ ಕೊಟ್ರಲ್ಲ ಗುರುಗಳು. ಯಾಕೆ ಕೊಟ್ರು ಅವರು? ಸರಿಯಾಗಿತ್ತು ಅಂತಂದ್ರೆ ಯಾಕೆ ಕೊಟ್ರು? ಅದು ಕೂಡ ಅವ್ರು ಡೈರೆಕ್ಟ್ ದೇವತೆಗಳಿಂದ ತಗೊಳ್ತಾ ಇದ್ದೇನೆ ಅಂತ ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ ಅವ್ರಿಗೆ. ಹೌದು, ಆದಾಗಿ ಪ್ರಾಯಶ್ಚಿತ್ತಕ್ಕೆ ಭಾಗಿದಾರರಾದ್ರವರು. ತಿಳಿತಾ? ಹಾ, ಅದು ಅವರಿಂದ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಬಹಳಷ್ಟು ದೂರದವರೆಗೆ ಎಲ್ಲೂ ಗ್ರಾಮಗಳಿಲ್ಲದಿರುವ ಕಾರಣದಿಂದ ಅದಕ್ಕೋಸ್ಕರ ಅವ್ರದ್ದು ಸ್ವಲ್ಪ ಶಾರೀರಿಕ ಸ್ಥಿತಿ ವ್ಯವಸ್ಥಿತವಾಗಿ ಇರಲಿ ಅನ್ನೋ ಕಾರಣದಿಂದ ಅದು ವ್ಯವಸ್ಥೆ ಮಾಡಿದ್ರೆ ವಿನಃ ಅದು ರಾಜಮಾರ್ಗ ಏನಾಗೋದಿಲ್ಲ. ಹೌದು. ಯಾವ್ದು ಪ್ರಸಂಗ ಗೊತ್ತಾಗ್ಲಿಲ್ಲ. ಚಂದ್ರಗುಪ್ತ ಮುನಿ ಮಹಾರಾಜರದು ಮತ್ತು ಭದ್ರಬಾಹು ಮಹಾರಾಜರು ಶ್ರವಣಬೆಳಗೊಳದ ಗುಡ್ಡಗಳಲ್ಲಿ ಏನವ್ರು ಇದ್ರಲ್ಲ, ಅವಾಗ ಚಂದ್ರಗುಪ್ತ ಮುನಿ ಮಹಾರಾಜರು ಆಹಾರಕ್ಕೆ ಬಂದಾಗ ಚಂದ್ರಗುಪ್ತ ಮುನಿ ಮಹಾರಾಜರಿಗೆ ದೇವತೆಗಳು ಆಹಾರವನ್ನು ಕೊಟ್ಟಿದ್ರು. ಮನುಷ್ಯರ ರೂಪದಲ್ಲಿ ಊರನ್ನೇ ತಯಾರು ಮಾಡಿದ್ರು ಅವರು. ತಿಳಿತು? ಈಗ ನಮ್ದು ಕ್ಷಾಯೋಪಶಮಿಕ ಲಬ್ಧಿಗಳು ಹೀಗೆ ಎಷ್ಟು ಅಂತ ಹೇಳಿದರೆ, ಕ್ಷಾಯೋಪಶಮಿಕ ಲಬ್ಧಿಗಳು 15 ಹೀಗೆ ಸಂಭವ. ಆಮೇಲೆ ಔದೈಕ ಭಾವಗಳು ಯಾವ್ಯಾವ ಆಗಬಹುದು? ಗತಿ ಅಪೇಕ್ಷಾದಿಂದ ದೇವಗತಿ ಇರುವಾಗ ದೇವಗತಿ ಉದಯದಲ್ಲಿದೆ. ಕಷಾಯಗಳು ಅವರಲ್ಲೂ ಎಲ್ಲ ಇವೆ.
ದೇವಗತಿಯಲ್ಲಿ ವೇದಗಳು ಕೇವಲ 2. ದೇವತೆಗಳಲ್ಲಿ ಯಾವುದೇ ಪ್ರಕಾರದ ದೇವತೆಗಳಲ್ಲಿ ನಪುಂಸಕ ವೇದ ಇಲ್ಲ. ಸ್ತ್ರೀ ವೇದ, ಪುರುಷ ವೇದ. ಮತ್ತೆ ಇನ್ನೊಂದು ಶಬ್ದ ನೆನಪಿಡಬೇಕು, ದೇವತೆ ಅಂದ್ರೆ ಸ್ತ್ರೀ ದೇವತೆ ಅಲ್ಲ. ದೇವತೆ ಅಂದ್ರೆ ಬಹುವಚನ ಇದೆ. ದೇವ, ದೇವಿ ಇಬ್ಬರನ್ನು ಸೇರಿಸಿ ದೇವತೆ. ದೇವತೆ ಸಪರೇಟ್ ಆಗಿಯೂ ದೇವತೆ ಅನ್ಬೋದು, ಸ್ತ್ರೀ ಮಾತ್ರ ಇದ್ರೂ ದೇವತೆ ಅನ್ಬೋದು, ಪುರುಷ ಮಾತ್ರ ಇದ್ರೂ ದೇವತೆ ಅನ್ಬೋದು, ದೇವತಾನು ಅನ್ಬೋದು. ದೇವತಾ ಸ್ವರೂಪ ಅಂದ್ರೆ ಸ್ತ್ರೀ ಸ್ವರೂಪ ಅಂತಲ್ಲ, ಪುರುಷ ದೇವನೂ ಆಗಿರ್ಬೋದು, ಸ್ತ್ರೀ ದೇವಿನೂ ಆಗಿರ್ಬೋದು. ಯಾರನ್ನ ನಾವು ಮುಂದೆ ಗುರಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇವೆ ಅವರಿಗೆ ಅದು ಶಬ್ದ ಹೊಂದತ್ತೆ. ದೇವತಾ ಅನ್ನೋ ಶಬ್ದ ಅರಿಹಂತ ಭಗವಾನರಿಗೂ ಪ್ರಯೋಗ ಮಾಡ್ತಾರೆ. ದೇವತಾ ಅನ್ನೋದು ಇದು ಸ್ತ್ರೀವಾಚಕ ಶಬ್ದ ಅಲ್ಲ, ನೆನಪಿಟ್ಕೊಳ್ಳಿ. ದೇವತೆಗಳು ಅಂದಾಗ ಅಲ್ಲಿ ಎಲ್ಲಾ ದೇವತೆಗಳು ಬಂದ್ರು. ಅಲ್ಲಿ ಎಲ್ಲಾ ಪ್ರಕಾರದ ದೇವತೆಗಳಲ್ಲಿ ಸ್ತ್ರೀ ವೇದ ಮತ್ತು ಪುರುಷ ವೇದ 2 ಇರುವುದು. ನಪುಂಸಕ ವೇದ ದೇವಗತಿಯಲ್ಲಿ ಇಲ್ಲ. ಮಿಥ್ಯಾದೃಷ್ಟಿಗಳ ಅಪೇಕ್ಷಾದಿಂದ ಮಿಥ್ಯಾದರ್ಶನ ಕೂಡ ಇದೆ ದೇವಗತಿ ಸಾಮಾನ್ಯರಲ್ಲಿ. ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಸತ್ಯತ್ವನೂ ಇದೆ, ಇವೆಲ್ಲಾನು ಇವೆ. ಲೇಷಗಳು 6 ಲೇಷಗಳಿವೆ. ದೇವಗತಿಯಲ್ಲಿ 6 ಲೇಷಗಳಾಗ್ತವೆ. ಇನ್ ದೇವಗತಿಯಲ್ಲಿ 6 ಲೇಷಗಳು ಹೇಗಾಗ್ತವು? ದೇವತೆಗಳಿಗೆ ಕೃಷ್ಣ ಲೇಷ ಇದೆ ಆಗ್ತದೆ ಅಂದ್ರೆ ಅವರಿಗೆ ದುರ್ಗತಿ ಆಗ್ತದೇನು, ಕ್ರೂರ ಸ್ವಭಾವ ಆಗ್ತದೇನು, ಭಯಂಕರ ಕೃಷ್ಣ ಲೇಷಗೆ ಸಮಾನವಾದ ಕ್ರೂರ ಲೇಷ ಆಗ್ಬಹುದೇನು? ಇಲ್ಲ. ಮತ್ತೆ ಹೇಗೆ ಈಗ ಮುನಿ ಮಹಾರಾಜರಿಗೆಲ್ಲ ಬಂದು ಉಪಸರ್ಗ ಮಾಡ್ತಾರಲ್ಲ, ಏನ್ ಪ್ರೇಮದಿಂದ ಬಂದ್ ಮಾಡ್ತಾರೋ? ದೇಶಭೂಷಣ ಕುಲಭೂಷಣ ಮಹಾರಾಜರಿಗೆ ಹಗಲು ರಾತ್ರಿ ಬೆಳತನಕ ಉಪಸರ್ಗ ಮಾಡ್ತಿದ್ರಲ್ಲ. ಊರಿನ ಅಕ್ಕಪಕ್ಕದ ಊರುಗಳ ಜನರೆಲ್ಲ ದಿಕ್ ತಪ್ಪಿ ದೆವ್ವಗಳು ಬಂದು ಅಂತ ಓಡಿ ಹೋಗ್ತಿದ್ರು. ಅಷ್ಟು ಸಿಡಿಲು ಬಡದ ಹಾಗೆ ಆರ್ತರದ ಪರಿಣಾಮಗಳ ಅಲ್ಲಿ ಆಗ್ತಿತ್ತು. ಇಲ್ಲ, ಇದು ದೇವ ಸಾಮಾನ್ಯ ಇದೆ ಇಲ್ಲ, ಎಲ್ಲಾ ಕಡೆನೂ ಲೆಕ್ಕಕ್ಕೆ ತಗೋಬೇಕಲ್ಲ. ಯಾವ್ದ್ರಲ್ಲಿ ಇದ್ರೂ ಕೂಡ ಇದ್ದ ಹಾಗೇನೆ. ಆದರೂ ಯಾವ ದೇವತೆಗಳು ಪರ್ಯಾಪ್ತಕರಿದ್ದಾರೆ ಅಂದ್ರೆ ಎಲ್ಲಾ 4 ಗತಿ ಅಪೇಕ್ಷಾದಿಂದನೇ ಬಂತದು ಶಿವಲೇಷಗಳೇ ಇರ್ತಾವ. ಅಪರ್ಯಾಪ್ತಕ ಅವಸ್ಥೆ ಇರುವಾಗ ಶಿವಲೇಷಗಳೇ ಆಗಿರ್ತಾವ ಭವನತ್ರಿಕರಲ್ಲಿ. ತಿಳಿತು? ಮನುಷ್ಯದವರು ಇಬ್ರು ಕೂಡ ಅಷ್ಟೊಂದು ಹೇಳಿ ಕೊಡ್ತಾರೆ ಬೆಳೆದವರು ಎತ್ತರ ಅಲ್ಲಿ ಮುನಿಗಳಿಗೆಲ್ಲ ಕೊಡೋದು, ತೊಂದರೆ ಕೊಡಬೇಕು, ಉಪಸರ್ಗ ಮಾಡೋದು ಕೊಡ್ತಾರೆ. ಹಿಂದಿನ ವೈರತ್ವ ಒಂದಿರ್ತದಲ್ಲ, ಕಷಾಯಗಳೆಲ್ಲ ಇರ್ತಾವ. ಕ್ರೋಧ ಕಷಾಯ ಇದೆ, ಅಹಂಕಾರ ಇದೆ, ಹಾಗಾಗಿ ಕೊಡ್ತಾರೆ. ಪೀತಲೇಶಾದವರೇನು ಯುದ್ಧ ಮಾಡೋದಿಲ್ಲ, ಏನು ಹೊಡೆದಾಡ್ತಾರಲ್ಲ. ಭವನತ್ರಿಕರಲ್ಲಿ ಪೀತಲೇಶ ಇರ್ತದೆ. ಭವನತ್ರಿಕರಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತದೆ. ಭವನತ್ರಿಕರಲ್ಲಿ ಮತ್ತು ಮಿಥ್ಯಾದೃಷ್ಟಿಗಳಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕೃಷ್ಣ ಲೀಲ ಕಾಪೋತ 3ರಲ್ಲಿ ಯಾವ್ದಾದ್ರೂ ಇರ್ಬೋದು. देवगति गति में भी पर्याप्त और अपर्याप्त होते. ಹೌದು, ಅಂದ್ರೆ ಪರ್ಯಾಪ್ತ ಅಂದ್ರೆ ಇದು ಪರ್ಯಾಪ್ತಕ ನಾಮಕರಣದ ಅಧೀನದೊಳಗನ 2 ಇದಾವಲ್ಲ, ನಿರ್ವೃತ್ತಿ ಅಪರ್ಯಾಪ್ತಕ ಮತ್ತು ಪರ್ಯಾಪ್ತಕ. ಆ 2 ಸೇರಿ ಪರ್ಯಾಪ್ತಕನೇ ಇಲ್ಲಿ. ಲಬ್ಧಿ ಅಪರ್ಯಾಪ್ತಕ್ಕಿಲ್ಲ ದೇವತೆಗಳಲ್ಲಿ. ಪರ್ಯಾಪ್ತಕ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅಪೇಕ್ಷೆಯಿಂದ ತಿಳ್ಕೋಬೇಕು ಬೇಜಿ. ಇಲ್ಲಿ ಏನ ಅವು ಅಪರ್ಯಾಪ್ತಕ ಅವಸ್ಥಾದಲ್ಲಿ ಏನ್ 3 ಲೇಷ ಅಂತ ಹೇಳ್ತಾರಲ್ಲ, ಅದು ನಿವೃತ್ತಿ. ಅದು ಪರ್ಯಾಪ್ತಕನೇ, ಹೆಡ್ಡಿಂಗ್ ಇರೋದು ಪರ್ಯಾಪ್ತಕನೇ. ಅದ್ರೊಳಗೆ ಒಂದು ಸ್ಟೇಜ್, ಅದು ಒಂದು ಹಂತ. ಮುಂಚೆ ಪರ್ಯಾಪ್ತಕ ಮನೆ ಕಟ್ತಾ ಇದ್ದೇವೆ, ಮನೆ ಕಟ್ಟಬೇಕು ಅಂದ್ರೆ ಮೊದಲು ಪಾಯ ಹಾಕಿರ್ತೇವಲ್ಲ, ಆದ ರೀತಿ ತಿಳ್ಕೊಬೇಕಲ್ಲ. ಇನ್ ಪಾರಿಣಾಮಿಕ ಭಾವಗಳು ದೇವಗತಿಯಲ್ಲಿ ಎಷ್ಟಾಗ್ಬೋದು? 3 ಆಗ್ಬಹುದು. 3 ಆಗುತ್ತೆ. ಯಾಕೆಂದ್ರೆ ಮಿಥ್ಯಾದೃಷ್ಟಿ ಜೀವಗಳು ದೇವಗತಿಯಲ್ಲಿದ್ದಾರೆ, ಸಮ್ಯಕ್ ದೃಷ್ಟಿ ಜೀವಗಳು ದೇವಗತಿಯಲ್ಲಿದ್ದಾರೆ. ಅದರಲ್ಲಿ ಯಾವುದು ಭವ್ಯ ಇದೆ ಅಭವ್ಯ ಇದೆ, ಅವ್ರವ್ರ ಅನುಸಾರವಾಗಿ ಅವು ಇರ್ತಾವೆ. ಭವ್ಯನೂ ಇದೆ, ಅಭವ್ಯನೂ ಇದೆ, ಜೀವತ್ವ ಅಂತೂ ಎಲ್ಲಾ ಕಡೆ ಇದೆ. ಹೀಗೆ
ದೇವಗತಿ ಸಾಮಾನ್ಯರಲ್ಲಿ ಇಷ್ಟು ಭಾವಗಳಾಗಬಹುದು. ತಿಳಿತು? ಭಯ್ಯಾಜಿ. ಅಲ್ಲಿ ಒಂದು ಕೆಳಗಡೆ ವಿಶೇಷ ಇದೆ. ದೇವಗತಿಯ ಭವನತ್ರಿಕ ದೇವತೆಗಳಲ್ಲಿ ಪರ್ಯಾಪ್ತ ಅವಸ್ಥೆಯಲ್ಲಿ ಜಗನ್ಯ ಪೀತಲೇಶ್ಯ ಇರುತ್ತದೆ. ಇನ್ನೊಂದು ಮರ್ತುಬಿಟ್ಟೆ, ಸಾರಿ. ಅಸಂಯತ ಸಮ್ಯಕ್ ದೃಷ್ಟಿ ಭವನತ್ರಿಕದಲ್ಲಿ ಹೋಗುವುದಿಲ್ಲ. ಆದ್ದರಿಂದ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಈ ಗುಣಸ್ಥಾನ ಆಗುವುದಿಲ್ಲ. ನೀವು ಯಾವುದರ ಬಗ್ಗೆ ಓದ್ತಾ ಇದ್ರಿ? ದೇವಗತಿ 39 ಪೇಜ್ ಓದಿ. ದೇವಗತಿಯಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 6 ಲೇಷಗಳು ಹಾಗೂ ಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಶುಭ ಲೇಷಗಳು ಇರುತ್ತವೆ. ಪವನತ್ರಿಕದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭ ಲೇಷಗಳು ಹಾಗೂ ಪವನತ್ರಿಕದಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ಪೀತಲೇಷ ಇರುತ್ತದೆ. ಇದು ಓದುತ್ತಿತ್ತು. ಅದು ಹೇಗೆ ಮುಂದೆ ಹೋಯ್ತೋ ಗೊತ್ತಾಗ್ಲಿಲ್ಲ ನನಗೆ. ಈಗ ದೇವಗತಿ ಏನ್ ಕೊಟ್ಟಿದಾರಲ್ಲಿ, ದೇವಗತಿಯ ಅಪರ್ಯಾಪ್ತಕ, ದೇವಗತಿ ಸಾಮಾನ್ಯ ಅಪೇಕ್ಷದಿಂದ ತಗೊಂಡ್ರೆ ಅಪರ್ಯಾಪ್ತಕದಲ್ಲಿ 6 ಲೇಖಗಳು ಇರಲಿಕ್ಕೆ ಸಾಧ್ಯ. ಹೇಗೆ ಇರಬಹುದು? ದೇವಗತಿಯ ಅಪರ್ಯಾಪ್ತಕರಲ್ಲಿ 6 ಲೇಷಗಳು ಇರಲಿಕ್ಕೆ ಸಾಧ್ಯ ಅಂದ್ರೆ ಭವನತ್ರಿಕದಿಂದ ಸರ್ವಾರ್ಥ ಸಿದ್ಧಿ ತನಕ ಎಲ್ಲ ದೇವಗತಿನೇ. ಇನ್ನು ಭವನತ್ರಿಕರಲ್ಲಿ ಮಿಥ್ಯಾದೃಷ್ಟಿಗಳು ಇತ್ಯಾದಿ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅಶುಭ ಲೇಷಗಳಿಂದನೇ ಅವರು ಅಪರ್ಯಾಪ್ತಕರಲ್ಲಿ ಇರೋದು. ಅವು 3 ಆಯ್ತು. ಮೇಲಿನ ಸ್ವರ್ಗಗಳಲ್ಲಿ ಗ್ರೈವೇಕಾದಿ, ಆಮೇಲೆ 16 ಈ ಕಲ್ಪವಾಸಿಗಳಲ್ಲಿ ಕೂಡ ಮೇಲಿನ ನವದಿಶ ಅನುತ್ತರ ವಿಮಾನಗಳಲ್ಲೆಲ್ಲ ಹೋಗ್ಬೇಕಾದವರು ಅಪರ್ಯಾಪ್ತಕದಲ್ಲೂ ಶುಭಲೇಷನೇ ಇರ್ತಾವರು. ಹಾಗಾಗಿ ಅಪರ್ಯಾಪ್ತಕರಲ್ಲಿ 6 ಲೇಷಗಳು ಅಂತ ಸಿದ್ಧ ಆಯ್ತು. ಆಮೇಲೆ ಪರ್ಯಾಪ್ತಕ ಅವಸ್ಥೆ ಇರುವಾಗ ಎಲ್ಲಾ ಕಡೆನೂ 3 ಶುಭಲೇಷನೇ ಇರೋದು. 3ರಲ್ಲಿ ಯಾವ್ದಾದ್ರು ಒಂದು ಭವನತ್ರಿಕ ಇದ್ರೂ ಕೂಡ ಶುಭಲೇಷನೇ ಇರ್ತದೆ ಅಲ್ಲಿ. ಆದ್ರೆ ಬಹಳ ಮಂದವಾಗಿರ್ತದೆ. ಪೀತಲೇಷ ಇರ್ತದೆ ಭವನತ್ರಿಕರಲ್ಲಿ. ಅಂದ್ರೆ ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ. ಆದ್ರೆ ಈ 3ರಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವಾಗ ಅಶುಭ ಲೇಷಗಳಿರ್ತವೆ. ಇದು ನೋಡ್ರಿ, ಇಂಪಾರ್ಟೆಂಟ್ ಇದೆ. ಭವನತ್ರಿಕರಲ್ಲಿ ಹೋಗಿ ಹುಟ್ಟುವ ಜೀವರಲ್ಲಿ ಅಪರ್ಯಾಪ್ತಕ ಇರುವಾಗ ನಿಯಮದಿಂದ ಅಶುಭಲೇಷಗಳೇ ಇರುವುದು. ಶುಭಲೇಷದಿಂದ ಭವನತ್ರಿಕದಲ್ಲಿ ಯಾರು ಹೋಗೋದಿಲ್ಲ. ತಿಳಿತಾ ಇದೆ? ಕೇಳಿಸ್ತಿಲ್ಲ? ಇದೆ 6 ಲೇಷ ಗೊತ್ತಾಗ್ಲಿಲ್ಲ ದೇವಲೋಕದಲ್ಲಿ. ದೇವಲೋಕದಲ್ಲಿ ಭವನತ್ರಿಕದಲ್ಲಿ ಹೋಗುವವರು ಏನ್ ಮಾಡ್ತಾರೆ, ಅಶುಭ ಲೇಷದಿಂದನೇ ಹುಡ್ತಾರೆ. ಕೃಷ್ಣ, ನೀಲ, ಕಾಪೋತ. ಇನ್ ಸಮ್ಯಕ್ ದೃಷ್ಟಿ ಜೀವ ಇತ್ತು ಅಂತಂದ್ರೆ ಅದು ವೈಮಾನಿಕರಲ್ಲಿ ಹೋಗ್ತದೆ. ಅದು ಯಾವ ಲೇಷ ಸಹಿತ ಜನ್ಮ ಅಲ್ಲಿ ಹೋಗುದಿದೆ ಅದೇ ಲೇಷದಿಂದನೇ ಹೋಗ್ತದೆ. ಮೇಲಿನ ದೇವತೆಗಳಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಶುಭಲೇಷನೇ ಇರ್ತದೆ. ಹಾಗಾಗಿ ದೇವಗತಿ ಅಪೇಕ್ಷಾದಿಂದ ಅಶುಭನೂ ಇದೆ ಅಂತ ಆಯ್ತು, ಶುಭನೂ ಇದೆ ಅಂತ ಆಯ್ತು. ಇನ್ನು ಯಾವುದೇ ದೇವತೆ ಪರ್ಯಾಪ್ತಕ ಆಯ್ತು ಅಂದ್ರೆ ಶುಭಲೇಷಗಳೇ ಇರ್ತವೆ. ಆದ್ರೆ ಭವನತ್ರಿಕರಲ್ಲಿ ಅಂದ್ರೆ ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿಗಳಲ್ಲಿ ಪರ್ಯಾಪ್ತಕ ಆದ್ಮೇಲೆ ಕೂಡ ಪೀತಲೇಷ ಒಂದೇ ಇರ್ತದೆ. ಅಲ್ಲಿ ಪದ್ಮಲೇಷ, ಶುಕ್ಲಲೇಷ ಬರುವುದಿಲ್ಲ. ಭವನತ್ರಿಕದಲ್ಲಿ ಪರ್ಯಾಪ್ತಕ ಆದ್ಮೇಲೆ. ಆದ್ರೆ ಅಪರ್ಯಾಪ್ತಕರಲ್ಲಿ 3 ಇರ್ತವೆ. ಕೃಷ್ಣನೂ ಇರ್ಬಹುದು, ನೀಲನೂ ಇರ್ಬಹುದು, ಕಾಪೋತನೂ ಇರ್ಬಹುದು. ಹೀಗೆ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ಭಯ್ಯಾಜಿ, ಇವಾಗ ಮಿಥ್ಯಾದೃಷ್ಟಿಗಳು ಹೋಗ್ತಾರಲ್ಲ ವೈಮಾನಿಕ, ಅವರು ಅಪರ್ಯಾಪ್ತಕದಲ್ಲಿ 6 ಇರ್ಬೋದು. ಇಲ್ಲ,
ಎಲ್ಲಿ ಹೋಗ್ತಿದ್ದಾರೆ ಅನ್ನೋದ್ರ ಮೇಲೆ. ಇದು ಇನ್ನೊಂದು ತಿಳ್ಕೊರಿ, ವೈಮಾನಿಕರದ ವಿಶೇಷತೆ ಹೇಗಿದೆ ಅಂತಂದ್ರ, ಯಾವ ಲೇಷ ತಗೊಂಡು ಹೋಗ್ತಿದಾರಲ್ಲ ಅಲ್ಲಿ ಅವ್ರಿಗೆ ಅದ ಲೇಷ ಇರ್ತದೆ. ಅರ್ಥ ಆಯ್ತು? ಆಮೇಲೆ ಬದಲಾಗ ಇಲ್ಲ, ಯಾವ ವೈಮಾನಿಕರಲ್ಲಿ ಜನ್ಮ ತಾಳಿದಿರಿ ಅಲ್ಲಿ ಅದೇ ಆ ಜಾಗದಲ್ಲಿ ಅದೇ ಆ ಲೇಷನೇ ಇರೋದು. ಯಾವ್ದಾದ್ರು ಒಂದು ತಗೊಂಡೋಗಿರ್ತಾರೆ. ಈಗ ಅಲ್ಲಿ ಹೆಂಗಿದೆ ವ್ಯವಸ್ಥೆ ಅಂದ್ರೆ, ನೀವು ಪೀತ ಲೇಷದಿಂದ ಹೋಗಿದ್ದೇವಂದ್ರೆ ನಾವು 1-2 ಸ್ವರ್ಗದಲ್ಲಿನೇ ಇರೋದು. ಬಹಳ ಅಂದ್ರೆ ಸ್ವಲ್ಪ ಮುಂದಿನ ಸ್ವರ್ಗಗಳ ಸ್ವಲ್ಪ ಪಟಲಗಳಲ್ಲಿ ಹೋಗಿರ್ಬೋದು, ಅದಕ್ಕಿಂತ ಮುಂದೆ ಹೋಗೋದಿಲ್ಲ ನಾವು ಪೀತಲೇಶದ ಜೊತೆಗೆ. ಆ ಸ್ವರ್ಗದ ಸಿಸ್ಟಮ್ ಇರೋದೇ ಹಾಗೇನೆ, ಅದಕ್ಕೆ ಸೂತ್ರ ಸಮ್ಯಕ್ ದೃಷ್ಟಿಗಳಾಗ್ಲಿ ಅದಕ್ಕೊಂದು ಸೂತ್ರ ಇದೆ. ತತ್ವಾರ್ಥ ಸೂತ್ರದಲ್ಲಿ ಸೂತ್ರ ಇದೆ, ಪೀತ್ವ ಪದ್ಮ ಶುಕ್ಲೇಶ ದ್ವಿತ್ರಿಶೇಷೇಶು. ಈ ಪಟಲಗಳಲ್ಲಿ ಈ ಲೇಷಗಳೇ ಇರುವುದು ಒಂದು ವ್ಯವಸ್ಥೆ ಇದೆ ಅಲ್ಲಿ. ಆಯಾ ಪಟಲಗಳಲ್ಲಿ ಆ ಲೇಷಗಳು ಅಂದ್ರೆ ಅಲ್ಲಿರೋರ ಅಂತ ಲೇಷಧಾರಿಗಳೇ ಇರೋದು, ಅದೇನು ಚೇಂಜ್ ಆಗೋದಿಲ್ಲ. ಚೇಂಜ್ ಆಗೋದಿದ್ರೆ ಆ ಸೂತ್ರ ಆಗ್ತಿರ್ಲಿಲ್ಲ. ಬೈರಜಿ ಅಪರ್ಯಾಪ್ತ ಅವಸ್ಥಾದಾಗ 6 ಲೇಷ. ಹೌದು. ನಿತ್ಯತ್ವ ಗುಣಸ್ಥಾನ ದೇವಗತಿ ಪರ್ಯಾಪ್ತಕ 1ನೇ ಗುಣಸ್ಥಾನ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ ಭಾವ 10, ಔದಯಿಕ 17, ಪಾರಿಣಾಮಿಕ 3, ಒಟ್ಟು 30 ಭಾವಗಳು. ಇಲ್ಲಿ ತನಕ ಏನ್ ಹೇಳಿದ್ರು, ಸ್ಪೆಷಲ್ ಆಗಿ ಏನ್ ಹೇಳಲಿಲ್ಲ, ಸರ್ವೇ ಸಾಮಾನ್ಯ ದೇವಗತಿಯ ಸರ್ವೇ ಸಾಮಾನ್ಯ ವಿಷಯಗಳನ್ನ ಹೇಳಿದ್ರು. ಈಗ ಸ್ಪೆಷಲ್ ಪರ್ಟಿಕ್ಯುಲರ್ ಒಂದೊಂದು ಗುಂಪನ್ನ ತಗೊಂಡು ಹೇಳ್ತಾರೆ. ಮಿಥ್ಯಾತ್ವ ಗುಣಸ್ಥಾನವುಳ್ಳ ಗುಂಪು, ಎಲ್ಲೆಲ್ಲಿ ದೇವತೆಗಳಲ್ಲಿ ಮಿಥ್ಯಾತ್ವ ಇದೆ ಆ ಜೀವರಾಶಿಗಳನ್ನ ಕುರಿತು ಹೇಳ್ತಾರೆ. ಇದು ವಿಶೇಷ ಕಥನದಲ್ಲಿ ಬರ್ತದೆ. ಮಿಥ್ಯಾತ್ವ ಗುಣಸ್ಥಾನ ಅಂದ್ರೆ 1ನೇ ಗುಣಸ್ಥಾನ, ದೇವಗತಿ ಪರ್ಯಾಪ್ತಕ ಜೀವರದ್ದು. ಈ ದೇವಗತಿಯಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಔಪಶಮಿಕ ಭಾವ ಯಾವುದು ಒಂದು ಇರುವುದಿಲ್ಲ. ಯಾಕೆಂದ್ರೆ ಔಪಶಮಿಕ ಇರಬೇಕು ಅಂದ್ರೆ ಸಮ್ಯಕ್ತ್ವ ಇರಬೇಕು, ಸಮ್ಯಕ್ತ್ವ ಇರಬೇಕು ಅಂದ್ರೆ ಅದು ಮಿಥ್ಯಾತ್ವ ಇರುವುದಿಲ್ಲ. ಹಾಗಾಗಿ ಮಿಥ್ಯಾತ್ವದ ಗುಣಸ್ಥಾನದಲ್ಲಿ ಇದೆ ಅಂತಂದ್ರೆ ಅಲ್ಲಿ ಔಪಶಮಿಕ ಭಾವ ಒಂದು ಇಲ್ಲ. ಕ್ಷಾಯಿಕ ಭಾವ ಕೂಡ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಯಾವ ಗತಿಯಲ್ಲೂ ಒಂದು ಕ್ಷಾಯಿಕ ಭಾವ ಇರೋದಿಲ್ಲ. ಮ್ಯೂಟ್ ಮಾಡ್ಕೊಳ್ಳಿ. ಕ್ಷಾಯಿಕ ಭಾವ ಕೂಡ ಒಂದು ಇಲ್ಲ, ಯಾಕಂದ್ರೆ ಮಿಥ್ಯಾತ್ವ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ 10 ಭಾವ ಇರಬಹುದು. ಅಂದ್ರೆ ಕ್ಷಾಯೋಪಶಮಿಕ ಜ್ಞಾನಗಳಲ್ಲಿ ಒಂದು ಜ್ಞಾನ ಇಲ್ಲ. ಯಾಕಿಲ್ಲ ಅಂದ್ರೆ ಸಮ್ಯಕ್ ದರ್ಶನ ಇಲ್ಲ. ಇನ್ನು ಅಜ್ಞಾನಗಳು ಇರ್ಬೋದು, 3 ಅಜ್ಞಾನಗಳು ದೇವಗತಿಯ ಮಿಥ್ಯಾದೃಷ್ಟಿ ಜೀವದಲ್ಲಿ ಅಥವಾ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 3 ಅಜ್ಞಾನ ಇರಲು ಸಾಧ್ಯ. ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ, ಕೂಮತಿ ಅಜ್ಞಾನ. ಇನ್ನು ಮಿಥ್ಯಾತ್ವ ಗುಣಸ್ಥಾನಗಳಲ್ಲಿ ಚಕ್ಷು ದರ್ಶನ ಅಚಕ್ಷು ದರ್ಶನ ಎರಡನ್ನೇ ಸ್ವೀಕಾರ ಮಾಡಬೇಕು. ಅವಧಿ ದರ್ಶನ ಸಮ್ಯಕ್ತ್ವದ ಜೊತೆಗೆ ಹೇಳಲಾಗಿದೆ. 4ನೇ ಗುಣಸ್ಥಾನದಿಂದ ಹೇಳಿದ್ದಾರೆ. ಅದಕ್ಕಾಗಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ 2 ದರ್ಶನಗಳನ್ನ ಲೆಕ್ಕದಲ್ಲಿ ತಗೋಬೇಕು. ಇನ್ ಕ್ಷಾಯೋಪಶಮಿಕ ಲಬ್ಧಿಗಳು ಎಲ್ಲ ಇವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ ಮಿಥ್ಯಾತ್ವ ಇರುವಾಗ ಸಮ್ಯಕ್ತ್ವ ಇಲ್ಲ, ಕ್ಷಾಯೋಪಶಮಿಕನೂ ಇಲ್ಲ, ಯಾವುದೇ ಇಲ್ಲ, ಯಾವುದೂ ಇಲ್ಲ, ಇರುವುದಿಲ್ಲ. ಇನ್ನು ದೇವಗತಿ ಇರುವ ಕಾರಣದಿಂದ ಮಿಥ್ಯಾತ್ವ ಇರಲಿ ಸಮ್ಯಕ್ತ್ವ ಇರಲಿ ಏನೇ ಇದ್ರೂ ಕೂಡ ಸಂಯಮನೂ ಇಲ್ಲ, ಪೂರ್ಣ ಸಂಯಮನೂ ಇಲ್ಲ, ಎರಡೂ ಕೂಡ ಇರುವುದಿಲ್ಲ. ಹಾಗಾಗಿ 5 ಲಬ್ಧಿ, 2 ದರ್ಶನ, 3 ಅಜ್ಞಾನ ಎಲ್ಲ ಸೇರಿ
10 ಕ್ಷಾಯೋಪಜನಕ ಭಾವಗಳು. ಆಮೇಲೆ ಔದಯಿಕ ಭಾವಗಳು ಕರ್ಮದ ಉದಯದ ಕಾರಣದಿಂದಾಗುವ ಭಾವಗಳಿಗೆ ಔದಯಿಕ ಭಾವಗಳು ಅಂತ ಕರೀತಾರೆ. ದೇವಗತಿಯಲ್ಲಿ ಯಾವ ಗತಿ ಉದಯಕ್ಕಿದೆ? ದೇವಗತಿ ಉದಯಕ್ಕಿದೆ, ಅದು ದೇವಗತಿಯ ಉದಯಿಕ ಭಾವ. ಕ್ಷಾಯಗಳು ಎಲ್ಲ ಇವೆ ದೇವತೆಗಳಲ್ಲಿ ಕ್ರೋಧ ಇದೆ, ಅಹಂಕಾರ ಇದೆ, ಮಾಯಾ ಇದೆ, ಲೋಭ ಇದೆ, ಎಲ್ಲಾನು ಇದಾವೆ. ಮತ್ ನಮ್ಮಲ್ಲೂ ಅವು 4 ಇದಾವು, ಅವರಲ್ಲೂ ಅವು 4 ಇದಾವು. ಮತ್ತೆ ಅವರಿಗೂ ನಮಗೂ ಏನ್ ವ್ಯತ್ಯಾಸ ಆಯ್ತು? ನಮಗ್ ಸಿಟ್ಟು ಬಂದ್ರೂ ಅವರಷ್ಟು ಪ್ರತಾಪ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಎಷ್ಟೇ ಸಿಟ್ಟು ಮಾಡ್ಕೊಂಡ್ರು ಅವರಿಗಿಂತ ಕಡಿಮೆನೆ ಮಾಡ್ಕೊಳ್ಳೋರು ಅಂತ ಅರ್ಥ. ಅಂತದ್ರಲ್ಲಿ ನಮಗಿಂತ ಹೆಚ್ಚು ಕ್ರೋಧಿಗಳನ್ನ, ಲೋಭ ಹೆಚ್ಚಿರೋರನ್ನ ನಾವು ಕರೆಯೋದು ಅಂತಂದ್ರೆ, ಅಂದ್ರೆ ನಾವ್ ಯಾರನ್ನ ಕರಿತಾ ಇದ್ದೇವೆ, ನಮಗಿಂತ ಜಾಸ್ತಿ ಸಂಸಾರ ಯಾರಿಗಿದೆ ಅವರನ್ನ ಕರಿತಾ ಇದ್ದೇವೆ. ಆಮೇಲೆ ಕಷಾಯಗಳು 4 ಇವೆ. ವೇದಗಳು ದೇವಗತಿಯಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವಂತಹ ದೇವಗತಿಯ ಪರ್ಯಾಪ್ತಕ ಜೀವದಲ್ಲಿ 2 ಇದೆ, ಸ್ತ್ರೀ ವೇದ, ಪುರುಷ ವೇದ. ಮಿಥ್ಯಾತ್ವ ಗುಣಸ್ಥಾನ ಇದೆ ಅಂತಂದ್ರೆ ಮಿಥ್ಯಾ ದರ್ಶನ ಇದ್ದೇ ಇರ್ತದೆ. ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ, ಲೇಷಗಳು 6 ಇವೆ. ಆಮೇಲೆ ಮಿಥ್ಯಾತ್ವ ಗುಣಸ್ಥಾನದ ದೇವಗತಿಯಲ್ಲಿ ಪಾರಿಣಾಮಿಕ ಭಾವಗಳು 3 ಆಗಲು ಸಾಧ್ಯ. ಜೀವತ್ವ, ಭವ್ಯತ್ವ. ಯಾಕೆಂದ್ರೆ ಅಭವ್ಯ ಜೀವ ಕೂಡ ಸ್ವರ್ಗವನ್ನ ಹೊಂದಬಹುದು, ದೇವಗತಿಯನ್ನ ಪಡಿಬಹುದು. ತಿಳಿತು? ಈಗ ನೋಡ್ರಿ, ನಾ ಭವನತ್ರಿಕದ ಹೋಗಮಿದ್ದೇನೆ ಅಂತಂದ್ರೆ ನನಗ ಕೃಷ್ಣ ಲೇಷಾರಿ ಇರ್ತತಿ, ಇಲ್ಲ ನೀಲ ಲೇಷಾರಿ ಇರ್ತತಿ, ಇಲ್ಲ ಕಾಪೋದರೆ ಇರ್ತತಿ. ಪರ್ಯಾಪ್ತಕದಲ್ಲಿ ಪೀತಲೇಷ ಇದೆ ಭವನತ್ರಿಕದಲ್ಲಿ. ಅದ ಅಪರ್ಯಾಪ್ತಕ ಅಂದ್ರೆ ಲಬ್ಧಿ ಅಪರ್ಯಾಪ್ತಕ ಅಲ್ಲ, ಅದು ಪರ್ಯಾಪ್ತಕದ್ದನ್ನ ಒಂದು ಸ್ಟೇಜ್ ಇದೆ. ಮಗು ಮೊದಲು ಅಂಬೆಗಾಲ ಹಚ್ತದೆ, ಆಮೇಲೆ ಎದ್ದು ಕಾಲಿಂದ ನಡೆದಾಡ್ತದೆ. ಅಂಬೆಗಾಲಿನ ಸ್ಥಿತಿ ಅಂತ ಅದರ ಅರ್ಥ ತಿಳ್ಕೋಬಹುದು. ತಿಳಿದ್ರಿ? ಸರಿ ಭಯ್ಯರ್. ಹಾಗೆ ಅದು ಅಪರ್ಯಾಪ್ತಕ ಇದ್ರೂ ಪರ್ಯಾಪ್ತಕ ಕರ್ಮದ್ದೇ ಉದಯ ಇರೋದ್ರಿಂದ, ಅದು ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳೋದು ಪಕ್ಕಾ ಇರೋದ್ರಿಂದ ಅದು ಪರ್ಯಾಪ್ತಕ ಲೆಕ್ಕದಲ್ಲೇ ಬರೋದು. ಹೆಸರು ಅಪರ್ಯಾಪ್ತಕ ಅಂತ ಸಾಮಾನ್ಯವಾಗಿ ಕರೀತಾರಷ್ಟೆ. ಅಂದ್ರೆ ಕೆಲಸ ಚಾಲು ಇದೆ, ಬಿಲ್ಡಿಂಗ್ ಪೂರ ಆಗಿಲ್ಲ, ಆದ ಅವಸ್ಥಾ ಅಂತ ಅರ್ಥ. ಬಿಲ್ಡಿಂಗ್ ಕಟ್ಟೋದು ಪಕ್ಕ ಇದೆ. ಆಮೇಲೆ ಈ ದೇವಗತಿ ಜೀವಗಳಲ್ಲಿ ಏನು ಮಿಥ್ಯಾತ್ವ ಗುಣಸ್ಥಾನ ಉಳ್ಳಂತಹ ಜೀವರು ಇದಾರಲ್ಲ, ಈ ಮಿಥ್ಯಾತ್ವ ಇರುವಂತಹ ಜೀವರುಗಳು ಎಲ್ಲಾ ಕಡೆ ಇರಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ವಿಶೇಷವಾಗಿ ತಿಳ್ಕೊಳ್ಳುವುದಾದ್ರೆ ನವ ಅನುದಿಶಗಳು ಮತ್ತು ಸರ್ವಾರ್ಥ ಸಿದ್ಧಿ ಈ 2 ವೈಮಾನಿಕ ದೇವತೆಗಳನ್ನ ಬಿಟ್ಟು ಎಲ್ಲಾ ಕಡೆನೂ ಮಿಥ್ಯಾದೃಷ್ಟಿ ಜೀವರಿದ್ದಾರೆ. ಭವನತ್ರಿಕದಲ್ಲಿ ಮತ್ತು 1ರಿಂದ ಗ್ರೈವೇಕದವರೆಗೆ ಎಲ್ಲಾ ಕಡೆ ಮಿಥ್ಯಾದೃಷ್ಟಿಗಳು ಕಂಡು ಬರುತ್ತಾರೆ. ತಿಳಿದು? ಇನ್ನು ಕಲ್ಪವಾಸಿಯ 16 ಸ್ವರ್ಗದಲ್ಲಿಯೂ ಒಂದು ವ್ಯವಸ್ಥೆ ಇದೆ. ಕೇವಲ ಸಮ್ಯಕ್ ದೃಷ್ಟಿಗಳು ಇರಲ್ಲ. ಆದ್ರೆ ಅದು ಸ್ವತಂತ್ರವಾದ ವಿಮಾನ ವ್ಯವಸ್ಥೆ ಅಂತ ಅನ್ನಿಸ್ಕೊಳ್ಳೋದಿಲ್ಲಲ್ಲ, ಅದು 5ನೇ ಸ್ವರ್ಗದ ಅಂತ್ಯಭಾಗ ಅಂತಾನೆ ಕರೆಸ್ಕೊಳ್ತದೆ. ದೇವತೆಗಳ ಪ್ರಕಾರದಲ್ಲಿ ಲೆಕ್ಕ ಹಾಕಿದ್ರೆ ಬ್ರಹ್ಮಲೋಕ ಅವೇನ ಬ್ರಹ್ಮರ್ಷಿಗಳಿದಾರಲ್ಲ, ಅವರಲ್ಲಿ ಕೂಡ ಒಬ್ರು ಮಿಥ್ಯಾದೃಷ್ಟಿ ಇರೋದಿಲ್ಲ. ಹೀಗೆ
ಒಂದು ಓದ್ರಿ. ಓದುತ್ತೀರಿ? ದೇವಗತಿಯ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 30 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವ ಭಾವ ಕಡಿಮೆ ಮಾಡಿದರೆ ಸಾಸಾಧನ ಗುಣಸ್ಥಾನದಲ್ಲಿ 28 ಭಾವಗಳು ಇರುತ್ತವೆ. ಈಗ ಮಿಥ್ಯಾತ್ವ ಗುಣಸ್ಥಾನದ ಬಗ್ಗೆ ಏನು ಹೇಳಿದ್ರಲ್ಲ, ಆ ಮಿಥ್ಯಾತ್ವ ಗುಣಸ್ಥಾನವುಳ್ಳ ದೇವತೆಗಳ ಏನು ಭಾವಗಳಿದಾವೆ ಎಲ್ಲಾನು ಹೆಚ್ಚು ಕಡಿಮೆ ಇದೇ ಇರ್ತದೆ. ಆದ್ರೆ ಎರಡನೇ ಗುಣಸ್ಥಾನದ ಬಗ್ಗೆ ನೋಡುವುದಿತ್ತು ಅಂತಂದ್ರೆ, ಚಿಂತನೆ ಮಾಡಬೇಕಾಗಿತ್ತು ಅಂತಂದ್ರೆ, ಒಂದು ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ ಎರಡನೇ ಗುಣಸ್ಥಾನದಲ್ಲಿ, ಉಳಿದದ್ದೆಲ್ಲ ಇರ್ತದೆ. ಮತ್ತು ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಇರುವುದಿಲ್ಲ. ಹಾಗಾಗಿ ಅದ್ರದ್ದು ಒಂದು ಭಾವ, ಇದ್ರದ ಔದೈಕದ ಒಂದು ಭಾವ ಕಡಿಮೆಯಾಗಿ 28 ಭಾವಗಳು ಮಾತ್ರ ಆಗ್ತವೆ ಎರಡನೇ ಗುಣಸ್ಥಾನದ ದೇವತೆಗಳಲ್ಲಿ. ತಿಳಿತು? ಸರಿ. ಸಮಯ ಆಗಿದೆ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹರಿ ಜನಮಣ ಹಾರಿ ಕಣಹರ ಹಾರಿ ಚಮ್ಮ ಜರಾ ಭವರೋಗಹರಿ ತಿಥಾಯ ರಾಣಂ ದಿವ್ಯ ಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮನಂತಂ ಧರ್ಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ पदम पावई। जय बोलो जिनवाणी माता की जय। 9 बार नमस्कार।